ನಮಸ್ಕಾರ ಜಿ ಸಂವಾದ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಹೈಕಮಾಂಡ್ ಸೂಚನೆಯಂತೆ ಸ್ವಲ್ಪ ದಿನಗಳ ಕಾಲ ಸೈಲೆಂಟ್ ಆಗಿದ್ದಂಥ ಸಚಿವ ಕೆ.ಎನ್. ರಾಜಣ್ಣ ಕೊಟ್ಟಂತ ಹೇಳಿಕೆ ಮತ್ತೆ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿದೆ. ಸೆಪ್ಟೆಂಬರ್ ಕ್ರಾಂತಿ ಶುರುವಾಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಹಾಗಾದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನಾಗಬಹುದು? ಪವರ್ ಶೇರಿಂಗ್ ವಿಚಾರ ಈ ಹಿಂದೆಯೂ ಕೂಡ ಚರ್ಚೆ ಆಗಿತ್ತು. ಕೆಪಿಸಿಸಿ ಅಧ್ಯಕ್ಷ ಗಾದಿ ವಿಚಾರವಾಗಲೂ ಕೂಡ ಈ ಹಿಂದೆ ಚರ್ಚೆ ಆಗಿತ್ತು. ಡಿಸಿಎಂ ಬದಲಾವಣೆ ವಿಚಾರ ಅಥವಾ ಹೆಚ್ಚುವರಿ ಡಿಸಿಎಂ ವಿಚಾರವೂ ಕೂಡ ರಾಜ್ಯ ರಾಜಕೀಯದಲ್ಲಿ ಈ ಹಿಂದೆಯೂ ಕೂಡ ಚರ್ಚೆ ಆಗಿತ್ತು. ರಾಜಣ್ಣ ಕೊಟ್ಟಂತ ಈ ಸೆಪ್ಟೆಂಬರ್ ಕ್ರಾಂತಿ ವಿಚಾರವಾಗಿ ಮತ್ತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಶುರುವಾಗಿದೆ. ಪರ ವಿರೋಧ ಹೇಳಿಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಇದೇ ನಮ್ಮ ಚರ್ಚಾ ವಿಷಯ, ಬದಲಾವಣೆಯ ಬಿರುಗಾಳಿ. ನಾನಾಗಲೇ ಹೇಳ್ತಾ ಇದ್ದೆ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿ. ಹಾಗಾದ್ರೆ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರೆ ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಎನ್ನುವುದಾಗಿ ಒಂದಷ್ಟು ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಉದ್ಭವಿಸ್ತಾ ಇದೆ. 2 ವರ್ಷವನ್ನ ಹೇಗೋ ಯಶಸ್ವಿಯಾಗಿ ಪೂರೈಸಿದ್ರು, ಇನ್ನು 3 ವರ್ಷ ಬಾಕಿ ಇದೆ ಆಡಳಿತ ಮಾಡೋದು. ಆದ್ರೆ ಈ 3 ವರ್ಷದಲ್ಲಿ ಏನಾಗಬಹುದು? ಕೈ ಪಾಳ್ಯದಲ್ಲಿ ಕ್ರಾಂತಿ ಸದ್ದು, ಸೆಪ್ಟೆಂಬರ್ ಕ್ರಾಂತಿ ಸದ್ದು ಜೋರಾಗಿದೆ. ಹಾಗೆಯೇ ಪವರ್ ಶೇರಿಂಗ್ ವಿಚಾರ, ಸಿಎಂ ಬದಲಾವಣೆ ಆಗುತ್ತಾ, ಈ ಕಾಲ ಸನ್ನಿಹಿತ ಆಗಿದೆಯಾ, ಹೀಗೆ ಒಂದಷ್ಟು ಪ್ರಶ್ನೆಗಳು. 4 ಅಂಶಗಳನ್ನ ತಗೊಳ್ಳೋಣ. ಮುಖ್ಯವಾಗಿ ಸಿಎಂ ಬದಲಾವಣೆ ಅಂತೇಳಿ ನಾನು ಮೊದಲೇ ಹೇಳಿದೆ. 1. 2ನೇದಾಗಿ ಸಂಪುಟ ಪುನರ್ರಚನೆ ಆಗುತ್ತಾ, ಆಗಬಹುದಾ? ಹೊಸಬ್ರು ಯಾರಾದರೂ ಆ್ಯಡ್ ಆಗಬಹುದಾ? ಹಳಬರಿಗೆ ಕೋಕ್ ಕೊಡಬಹುದಾ? ಹೀಗೆ. 3ನೇದಾಗಿ ಹೆಚ್ಚುವರಿ ಡಿಸಿಎಂ ವಿಚಾರವಾಗಿ ಒಂದಷ್ಟು ನಾಯಕರು ಈ ಹಿಂದೆ ಮಾತನಾಡಿದ್ರು, ಆಮೇಲೆ ಸೈಲೆಂಟ್ ಆದ್ರು. ಅದಾದ ಮೇಲೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಹಲವು ಘಟಾನುಘಟಿ ನಾಯಕರ ಕಣ್ಣಿದೆ. ಅದರಲ್ಲಿ ಒಬ್ರು ಸಚಿವರಾಗಿರುವಂತಹ ಕೆ.ಎನ್. ರಾಜಣ್ಣ ಇಷ್ಟು ದಿವಸ ಸೈಲೆಂಟ್ ಆಗಿದ್ರು. ಅವರಿಗೆ ಹೈಕಮಾಂಡ್ ಸೂಚನೆ ಇತ್ತು ಎನ್ನಲಾಗಿತ್ತು. ಹೈಕಮಾಂಡ್ ಸೂಚನೆ ಮೇರೆಗೆ ಸಚಿವರಾಗಿರುವಂತಹ ರಾಜಣ್ಣ ಎಲ್ಲೂ ಕೂಡ ಹೇಳಿಕೆಗಳನ್ನ ಕೊಡೋಕೆ ಹೋಗ್ತಾ ಇರಲಿಲ್ಲ. ಅದು ಕೂಡ ಪಕ್ಷದ ಪರವಾಗಿ ಅಥವಾ ವಿರುದ್ಧವಾಗಿ, ಯಾವ ವ್ಯಕ್ತಿಯ ಪರವಾಗಿ ಅಥವಾ ವಿರುದ್ಧವಾಗಿ ಎಲ್ಲೂ ಕೂಡ ಕೆಲ ದಿನಗಳಿಂದ ಹೇಳಿಕೆಯನ್ನ ಕೊಟ್ಟಿರಲಿಲ್ಲ. ಮೊನ್ನೆ ಮಾಧ್ಯಮದವರ ಜೊತೆಯಲ್ಲಿ ಮಾತನಾಡಿ ಆ ಸಂದರ್ಭದಲ್ಲಿ ಒಂದು ಸ್ಫೋಟಕ ವಿಚಾರ ಗೊತ್ತಾಯಿತು. ಅದು ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿ. ಹಾಗಾದ್ರೆ ಈ ಸೆಪ್ಟೆಂಬರ್ ಕ್ರಾಂತಿಯ ಒಳ ಅರ್ಥ ಏನು? ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಇದೆ ಎನ್ನುವುದಾಗಿ ದೊಡ್ಡ ಮಟ್ಟದಲ್ಲಿ ಈ ಹಿಂದೆಯೂ ಕೂಡ ಚರ್ಚೆ ಆಗಿತ್ತು, ಇನ್ನೂ ಕೂಡ ಚರ್ಚೆ ಆಗ್ತಾ ಇದೆ. ಇನ್ನು ಮುಂದೆಯೂ ಕೂಡ ಚರ್ಚೆ ಆದರೂ ಕೂಡ ಆಶ್ಚರ್ಯ ಪಡಬೇಕಾದಂತ ಅನಿವಾರ್ಯತೆ ಇಲ್ಲ. ಯಾಕಂತ ಹೇಳಿದ್ರೆ ಒಂದಷ್ಟು ನಾಯಕರು ಸಿದ್ದರಾಮಯ್ಯ ಪರವಾಗಿ ಹೇಳಿಕೆಗಳನ್ನ ಕೊಟ್ರೆ, ಇನ್ನೊಂದಷ್ಟು ನಾಯಕರು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಹೇಳಿಕೆಗಳನ್ನ ಕೊಡ್ತಾನೆ ಬರ್ತಾ ಇದ್ದಾರೆ. ಅದು ಕಂಟಿನ್ಯೂ ಕೂಡ ಆಗ್ತಾ ಇದೆ. ಈ ಸೆಪ್ಟೆಂಬರ್ ಕ್ರಾಂತಿ ಕುರಿತಂತೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸೇರಿದಂತೆ ಸಚಿವರಾಗಿರುವಂತಹ ಕೆ.ಎನ್. ರಾಜಣ್ಣ ಹಾಗೆ ಸಾಕಷ್ಟು ನಾಯಕರು ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ನಾನು ಬಂದಿದ್ರು ಬೇರೆ ಯಾವುದೋ ವಿಚಾರಕ್ಕೆ, ಮೊನ್ನೆ ಇದಕ್ಕೆ ಬಂದಿದ್ರು. ವೆಂಡೇಟ್ ಮೀಟಿಂಗ್ ಏನು ಅದೇನು ಮಾಡೋಂಗಿಲ್ಲ. ಪವರ್ ಶೇರಿಂಗ್ ವಿಚಾರ ಯಾವ ವಿಚಾರನೂ ಚರ್ಚೆ ಇಲ್ಲ. ಅವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಬೇಕು. ನಮ್ಮ ಪಕ್ಷದ ವತಿಯಿಂದ ಎಲ್ಲರೂ ಕೂಡ ಶಿಸ್ತಿನ ಕೆಲಸ ಮಾಡಬೇಕು. ಅಷ್ಟು ಬಿಟ್ಟರೆ ಕೇಂದ್ರ ಸರ್ಕಾರದಲ್ಲೂ ಕೂಡ ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ಬೋದು. ಹೇಗೆ ಅಂದರೆ ಅವ್ರದ್ದು ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಇದೆ RSSನವ್ರದ್ದು. ಏನು ಪ್ರಿನ್ಸಿಪಲ್ಸ್ ಅದು? 75 ವರ್ಷದ ನಂತರ ಯಾರೂ ಕೂಡ ಜವಾಬ್ದಾರಿ ಸ್ಥಾನದಲ್ಲಿ ಬರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅದ್ವಾನಿಯನ್ನು ದೂರ ಇಟ್ಟು ಮೋದಿಯವರು ಬಂದರು. ಈಗ ಅದೇ ಪ್ರಿನ್ಸಿಪಲ್ ಇವ್ರಿಗೂ ಲಾಗೂ ಆಗ್ತದಲ್ಲ. ಇವರು ಮಾರ್ಗದರ್ಶಕ ಮಂಡಲ್ಗೆ ಹೋಗಬೇಕು, ಬೇರೆಯವರು ಜಾಗ ಮಾಡಬೇಕು. ಅದು ಬದಲಾವಣೆ ಆದ ನಂತರ ಕ್ರಾಂತಿ ಅಲ್ವಾ? ಅದನ್ನ ಯಾರು ಊಹೆ ಮಾಡೋದಿಲ್ವಾ? ಬರೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಪ್ರೆಸಿಡೆಂಟ್ ಬದಲಾಯಿಸ್ತಾರೆ, ಸಂಪುಟ ವಿಸ್ತರಣೆ ಆಗ್ತದೆ ಅಥವಾ ರೀಶಫಲ್ ಆಗ್ತದೆ, ಇದು ಚೀಫ್ ಮಿನಿಸ್ಟರ್ ಬದಲಾಗ್ತಾರೆ, ಬರೀ ಇವೇ ಚರ್ಚೆ. ಹೌದಲ್ವಾ? ಇವೇ ಚರ್ಚೆಗಳು ನಡೀತಾ ಇದ್ದಾವೆ. ರಾಜಕಾರಣ ಅನ್ನೋದು ನಿಂತ ನೀರಲ್ಲ, ಇರ್ತಕ್ಕಂಥ ನೀರು. ಹರಿಯೋ ನೀರು ಯಾವ ಕಡೆ ಇರ್ತದೆ ಅಂದರೆ ಆ ತಗ್ಗು ಯಾವ ಕಡೆ ಇರ್ತದೋ ಆ ಕಡೆ ಹರ್ಕೊಂಡು ಹೋಗ್ತದೆ. ಹಂಗೆ ರಾಜಕಾರಣನೂ ಕೂಡ ಆಯಾ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತವೆ, ಆ ಬೆಳವಣಿಗೆಗೆ ಅನುಗುಣವಾಗಿ ಮುಂದಿನ ಪ್ರಕ್ರಿಯೆ ನಡೀತವೆ. ಇಲ್ಲ 5 ಇಲ್ಲಪ್ಪ, ನನ್ನ ಪ್ರಕಾರ ಒಂದು 3 ಇರ್ಬೋದು ಅಂತ ಅನ್ಕೊತೀನಿ. ಒಂದಂತೂ ಮಾಮೂಲಿ ಇದ್ದೇ ಇರುತ್ತೆ, ಸೆಂಟರ್ ಹೈಕಮಾಂಡ್. ಇಟ್ ಇಸ್ ಅ ಪವರ್ ಸೆಂಟರ್, ಇಟ್ ಈಸ್ ಆಲ್ವೇಸ್ ಬಿ ದೇರ್. ಇನ್ನೆರಡು ಕರ್ನಾಟಕದಲ್ಲಿ ಒಂದು ಮುಖ್ಯಮಂತ್ರಿ ಹತ್ರ ಒಂದು ಪವರ್ ಸೆಂಟರ್ ಇರುತ್ತೆ, ಇವರು ಅಧ್ಯಕ್ಷ ಹತ್ರ ಒಂದು ಪವರ್ ಸೆಂಟರ್ ಇರುತ್ತೆ. ಅದೇನು
ಇದು ಎಲ್ರಿಗೂ ಗೊತ್ತಿದ್ರು ಯಾರು ಬಾಯ್ಬಿಟ್ಟು ಹೇಳಲ್ಲ. ನಾವು ಬಾಯ್ಬಿಟ್ಟು ಹೇಳಿದೆ ಅಂತಿದ್ದಂಗೆ ನೀವು ಅದನ್ನೇ ಬೆಳಗ್ಗೆ ಸಾಯಂಕಾಲ ತನಕ ಇನ್ನೊಂದು ಯಾವುದೋ ಟಿ ವಿಲಿ ಯಾರೋ ಹೊಡಿತಾವ್ರು, ನನಗೆ ಗೊತ್ತಿಲ್ಲ ಯಾವೊಂದು ಟಿ ವಿ ಅಂತ. ಎಂಥದ್ದು ಸಿದ್ದರಾಮಯ್ಯನವರಿಂದ ದೂರ ಹೊರಟೋಗ್ಬಿಟ್ಟವ್ರೆ ರಾಜಣ್ಣವರು ಅವ್ರ ಬಣದಿಂದ ಅಂತ. ನಾನು ಅವ್ರು ಇರೋದಕ್ಕೆ ರಾಜಕಾರಣ ಮಾಡೋದು, ಅವ್ರು ಇಲ್ಲದೆ ನಾನು ಬಿಟ್ಬಿಟ್ಟು ಸುಮ್ಮನೆ ಆರಾಮಾಗಿರ್ತಾ ಇದ್ದೆ. ಅವ್ರು ಇರೋದಕ್ಕೆ ರಾಜಕಾರಣ ಯಾಕೆ ಮಾಡ್ತೀರಿ ಅಂತ ನೀವು ಪ್ರಶ್ನೆ ಹಾಕಿದ್ರೆ ಅವರಿಂದ ಬಡವ್ರಿಗೆ ಸಹಾಯ ಆಗ್ತದೆ. ಆ ಬಡವ್ರಿಗೆ ಸಹಾಯ ಮಾಡುವಂಥ ಒಬ್ಬ ವ್ಯಕ್ತಿಗೆ ಹೆಚ್ಚು ಶಕ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದ ನಾವು ರಾಜಕಾರಣ ಮಾಡ್ತಾ ಇದ್ದೇನೆ ಹೊರತು ನಾನು ಅವ್ರಿಗೆ ಯಾವತ್ತೂ ಕೂಡ ಅವರಿಂದ ದೂರ ಸರಿಯುವಂಥದ್ದು ಇಲ್ಲ. ಎಲ್ಲ ಸುಳ್ಳು, ಇದನ್ನ ನೀವೆಲ್ಲ ನಿಮ್ಮ TRPಗೋ ಆಳೋ ಮಾಡ್ಕೊಂಡು ನೀವು ತೋರಿಸ್ಕೊಂಬಿಟ್ರೆ ನಾನೇನು ಮಾಡೋಕ್ಕೆ. ಏನು ಆಗೇ ಇಲ್ಲ ಅನ್ನೋ ಪರಿಸ್ಥಿತಿ ಮಾತಾಡ್ತಾರೆ. ಪಾಪ ಚೇರ್ ಉಳಿಸ್ಕೊಳಕ್ಕೆ ಬೇರೆ ದಾರಿ ಏನಿದೆ ಅವ್ರಿಗೆ? ಚೇರ್ ಉಳಿಸ್ಕೊಳಕ್ಕೆ ಬೇರೆ ದಾರಿ ಏನಿಲ್ಲ. ಅದಕ್ಕೋಸ್ಕರ ಮುಖ್ಯಮಂತ್ರಿ ಆ ಥರ ಮಾತನಾಡಲೇಬೇಕು. ಚೇರ್ ಉಳಿಬೇಕಲ್ಲ ಅವ್ರಿಗೆ. ಅಲ್ಲಿಗೆ ದಸರಾ ಮಾಡಲ್ವ CM? ನನಗನ್ಸುತ್ತೆ ಈ ಸರಿ ದಸರಾ ಅವರು ಮಾಡಲ್ಲ, ಪಕ್ಕ ಹೊಸ CM ಮಾಡ್ತಾರೆ. ಇನ್ನು 3 ತಿಂಗಳಿಗೊಂದು ಸರಿ ದೆಹಲಿಗೆ ಬಂದು ವರದಿ ಕೊಡೋಕೆ ಹೇಳಿದ್ದಾರೆ. ಮೊನ್ನೆ ಹೋಗಿ ವರದಿ, ಅದರಿಂದನೂ ಅಮಿತ್ ಶಾ ಅವರಿಗೆ ವರದಿ ಕೊಟ್ಟು ಬಂದಿದ್ದೆ 3 ತಿಂಗಳು. ಮೊನ್ನೆ ಹೋಗಿದ್ದೀನಿ. ಮತ್ತೆ 3 ತಿಂಗಳಾದಮೇಲೆ ನೀವು ವಿರೋಧ ಪಕ್ಷದ ನಾಯಕರಾಗಿ ಮತ್ತೆ ವರದಿಯನ್ನು ಕೊಡಬೇಕು ಅಂತ ಒಂದೇ ನಿಮಿಷ ಕೊಡಬೇಕು ಅಂತ ಹೇಳಿದ್ದಾರೆ. ಮತ್ತೆ 3 ತಿಂಗಳಾದಮೇಲೆ ನೀವು ಪ್ರತಿ 3 ತಿಂಗಳು ವರದಿಯನ್ನು ತಂದು ಕೊಡಬೇಕು ಅಂತ ಹೇಳಿದ್ದಾರೆ. ಮತ್ತೆ 3 ತಿಂಗಳು ಕೊಡಬೇಕು ಅಂದರೆ ಏನು ಪ್ರಶ್ನೆ? ಅದರಿಂದ ಮೊನ್ನೆ ನನ್ನ ಮನೆಯಲ್ಲಿ ಫಿಕ್ಸ್ ಆಗಿತ್ತು. ಆ್ಯಕ್ಚುಲಿ ಅದು ನಾನು ಡೆಲ್ಲಿಯಲ್ಲಿ ಇದ್ದಿದ್ದರಿಂದ ಆ ಮೀಟಿಂಗನ್ನು ಅಶ್ವಥ್ ನಾರಾಯಣ ಅವ್ರ ಮನೆಯಲ್ಲಿ ಫಿಕ್ಸ್ ಮಾಡಿದ್ದೀರಿ, ನಾನೇ ಫಿಕ್ಸ್ ಮಾಡಿದ್ದೀರಿ. ಪ್ರತಿ 15 ದಿನಕ್ಕೊಂದ್ಸರಿ ಆ ಥರದ ಸಭೆಯನ್ನು ಮಾಡಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಜಿಲ್ಲೆಗಳಲ್ಲಿ ಗೊಂದಲ ಇದೆಯೋ ಅದನ್ನು ಸರಿ ಮಾಡೋಕ್ಕೆ ಈಗ ಇವರು ಜೋಶಿಯವರ ಒಂದು ಸೀನಿಯರ್ ಅಲ್ಲಿ ಮೀಟಿಂಗಲ್ಲಿ ಸೀನಿಯರ್ ಇರೋರು ಈಗ BJPಯಲ್ಲಿ ಜೋಶಿಯವರು ಮತ್ತು ಅಶೋಕ್ ಅವರು, ಇವರಿಬ್ಬರು ಇದನ್ನು ಮೀಟಿಂಗನ್ನು ಮಾಡಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಅಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಮಾಡಿದ್ದೀವಿ. ನೋಡಿ, ನಮ್ಮದು ರಾಷ್ಟ್ರೀಯ ಪಕ್ಷ. ನಮ್ಮ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ. ನಮ್ಮ ಹೈಕಮಾಂಡ್ ಅವರು ಎಲ್ಲವನ್ನ ಗಮನಿಸ್ತಿದ್ದಾರೆ. ನಮ್ಮ ಪಕ್ಷದ ಒಳಗಡೆ ಒಂದು ನೀತಿ ನಿಯಮಾವಳಿಗಳು ಇದ್ದಾವೆ. ಆ ಮೂಲಕ ರಾಜ್ಯಾಧ್ಯಕ್ಷರ ಘೋಷಣೆಯ ಎಲ್ಲ ಸಿದ್ಧತೆಗಳು ಆಗಿದ್ದಾವೆ. ಯಾವುದೇ ಗೊಂದಲ ಇಲ್ಲದೆ ರಾಜ್ಯಾಧ್ಯಕ್ಷರು ನೋಡಿ, ನಮ್ಮದು ರಾಷ್ಟ್ರೀಯ ಆಡಳಿತ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷ, ವಿರೋಧ ಪಕ್ಷ ಎನಿಸಿಕೊಂಡಿರುವಂತ BJP, ಎರಡರಲ್ಲೂ ಕೂಡ ಬದಲಾವಣೆಯ ಬಿರುಗಾಳಿಗಳು ಕಂಡು ಬರ್ತಾ ಇವೆ. ಕಾದ್ ನೋಡಬೇಕು ಏನೆಲ್ಲ ಆಗ್ತಾ ಹೋಗುತ್ತೆ ಎರಡೂ ಪಕ್ಷದಲ್ಲಿ ಅಂತೇಳಿ ಚರ್ಚೆನ ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ BJP ವಕ್ತಾರರಾಗಿರುವಂತಹ ಉತ್ಕರ್ಷ್ KS ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. JDS ವಕ್ತಾರರಾಗಿರುವಂತಹ ನಾಗೇಂದ್ರ ಬಾಬು ಪ್ರಸಾದ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಪ್ ವಕ್ತಾರರಾಗಿರುವಂತಹ ಅನಿಲ್ ನಾಚಪ್ಪ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಆರಂಭ ಮಾಡ್ತಾ ಇರೋದು ಕಾಂಗ್ರೆಸ್ ವಕ್ತಾರರಿಂದ. ಯಾಕಂತ ಹೇಳಿದ್ರೆ ಅವರದ್ದೇ ಪಕ್ಷದ ನಾಯಕರು ಕೊಟ್ಟಿರುವಂತ ಹೇಳಿಕೆ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ದರ್ಶನ್ ಅವರೇ, ಈ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರೆ ಏನು? ಇಲ್ಲಿ ಸಂಪುಟ ವಿಸ್ತರಣೆ ಆಗುತ್ತಾ, DCM ಹೆಚ್ಚುವರಿಯಾಗಿ ಬರ್ತಾರಾ, ಅಥವಾ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ, ಇನ್ನೊಂದು ಕಡೆಯಲ್ಲಿ ಬೇರೆ ಏನಾದರೂ ಆಗಬಹುದಾ ಅಂತ ಹೇಳಿದ್ರೆ KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬಹುದಾ? ಏನಿದು ಸೆಪ್ಟೆಂಬರ್ ಕ್ರಾಂತಿ ಅಂದರೆ? ನೋಡಿ, ನಮ್ಮಲ್ಲಿ KPCC ಅಧ್ಯಕ್ಷರು ನೇಮಕ ಆಗುವಂಥದ್ದು ಚುನಾವಣೆಯ ಮೂಲಕ. ಓಕೆ, ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಅದು ಯೂತ್ ಕಾಂಗ್ರೆಸ್ ಆದರೂ ಚುನಾವಣೆ ಆಗ್ತದೆ, ಇವತ್ತು KPCC ಆದರೂ ಚುನಾವಣೆ, ಮತ್ತು AICC ಅಧ್ಯಕ್ಷ ಗಾದಿಗೂ ಸಮೇತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಶಶಿ ತರೂರ್ ಅವರಿಗೆ ಚುನಾವಣೆ ಮೂಲಕನೇ ಇವತ್ತು AICC ಅಧ್ಯಕ್ಷರಾಗಿ ನಮ್ಮ ಕರುನಾಡಿನ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಆಯ್ಕೆಯಾಗಿದ್ದಾರೆ. ಓಕೆ, ಇನ್ನು ಮುಖ್ಯಮಂತ್ರಿ ವಿಚಾರವನ್ನು ನೀವು ಕೇಳಿದಿರಿ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ನಿರ್ಧಾರನೇ ಅಂತಿಮ. ಅದು ಯಾವ ಕಾಲದಲ್ಲಿ ಏನಾಗಬೇಕು ಅನ್ನುವಂಥದ್ದನ್ನ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಯಾರು ಬೇಕಿದ್ರೂ ಅವರ ಅಭಿಪ್ರಾಯಗಳನ್ನ ಹೇಳ್ಬೋದು. ಅದು ಈಗ ಅವರೊಂದು ಕ್ರಾಂತಿ ಅಂತ KN ರಾಜಣ್ಣ ಅವರು ಸಾಹೇಬ್ರು ಅವ್ರು ಹೇಳಿದ್ದಾರೆ. ಕ್ರಾಂತಿ ಮೇ ಬಿ ಸಹಕಾರ ಇಲಾಖೆನಲ್ಲಿ ಕ್ರಾಂತಿಕಾರಿಕ ಬದಲಾವಣೆಗಳು ತರ್ಬೋದು. ಅದು ಸೆಪ್ಟೆಂಬರ್ಲಿ ಅವರೊಂದು ಯೋಜನೆ ಹಾಕ್ಕೊಂಡಿರ್ಬೋದು, ಅಥವಾ ರಾಜ್ಯದಲ್ಲಿ ಅನೇಕ ಒಳ್ಳೆ ಯೋಜನೆಗಳ ಕ್ರಾಂತಿಕಾರಕ ಬದಲಾವಣೆಗಳು. ಉದಾಹರಣೆ, ಈಗ ಉಳುವವನೇ ಹೊಲದೊಡಿ ಅಂತ ಒಂದು ಕ್ರಾಂತಿಕಾರಕ ಯೋಜನೆ ಅಲ್ವಾ ಅದು? ಹಾಗೆಯೇ ಮಕ್ಕಳಿಗೆ ಬಿಸಿ ಊಟ ಕೊಡುವಂಥದ್ದು ಕ್ರಾಂತಿಕಾರಿಕ ಯೋಜನೆ ಅಲ್ವಾ ಅದು? ಹಿಂದಿನಿಂದಲೂ ಇದೆ ಆ ಯೋಜನೆ. ಅದೇ ಹಾಗೆ ಯಾವುದಾದ್ರೂ ಒಂದು
ಸಹಕಾರಿ ಇಲಾಖೆನಲ್ಲಿ ಅವರು ಯಾವುದೋ ಒಂದು ಕ್ರಾಂತಿಕಾರಿಕ ಬದಲಾವಣೆಗಳನ್ನ ತರುವಂಥ ಯೋಜನೆಗಳು ಅವ್ರು ಇಟ್ಕೊಂಡಿರ್ಬೋದೇನೋ, ಆ ಮೂಲಕ ಅದನ್ನು ಹೇಳಿರ್ಬೋದು. ನಾನು ಇದನ್ನು ಒಂದು ವಾದ ವಿವಾದ ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ನಾವು BJPನ ನಾವು ನೋಡೋದಕ್ಕೆ ಹೋದರೆ ಏನಂದ್ರು, ಅಶೋಕ್ ಅವ್ರು ಮಾತಾಡ್ತಾ ನಮ್ಮ ಪಕ್ಷದಲ್ಲಿ ಕೆಲವೊಂದು ಕಡೆ ಗೊಂದಲಗಳಿದ್ದಾವೆ ಅಂದರೆ ಜಿಲ್ಲೆನಲ್ಲೂ ತಾಲೂಕಲ್ಲೂ ಗೊಂದಲ ಇದೆ ಅಂತೇಳಿ ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ ಆರ್ ಅಶೋಕ್ ಅವರೇ ಒಪ್ಕೊಂಡಿದ್ದಾರೆ. ಇನ್ನು 3 ತಿಂಗಳಿಗೊಂದ್ಸರಿ ನನ್ನ ಅಲ್ಲಿಗೆ ಬರಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರ ಒಂದು ಕುರ್ಚಿನೇ ಗ್ಯಾರಂಟಿ ಇಲ್ಲ. ಇವತ್ತು ಆಳೋ ಸರ್ಕಾರದ ಬಗ್ಗೆ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ವಿಜೇಂದ್ರರವರ ವಿಚಾರಕ್ಕೆ ದಿನ ಬೆಳಗಾದ್ರೆ ಕುಮಾರ್ ಬಂಗಾರಪ್ಪ ಇರ್ಬೋದು, ಸಿದ್ದೇಶ್ವರ ಆಗಿರ್ಬೋದು, ಅಥವಾ BP ಹರೀಶ್ ಅವರಾಗಿರ್ಬೋದು, ಪ್ರತಾಪ್ ಸಿಂಹ ಅವರಾಗಿರ್ಬೋದು, ಒಂದಲ್ಲೋ ಒಂದು ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ. ನಮಗೆ ಅವ್ರು ಬೇಡವೇ ಬೇಡ, ಸುತಾರಾಮ್ ನಾವು ಒಪ್ಲಿಕ್ಕೆ ಆಗೋದಿಲ್ಲ ಅಂತ. ಆದರೆ ನಮ್ಮ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲ, ಯಾವುದೇ ರೀತಿಯಾದಂಥ ನಿಮ್ಮ ನಿರೀಕ್ಷೆ ಅಂತೆ ಸರ್ ಬದಲಾವಣೆ ಅನ್ನುವಂಥದ್ದು ಜಗದ ನಿಯಮ. ನದಿ ಅಂದರೆ ಅದು ಹುಟ್ಟಿದ ಮೇಲೆ ಅದು ಹರಿದೋಗಿ ಸಮುದ್ರ ಸೇರಲೇಬೇಕು. ಆ ಹುಟ್ಟಿ ಹೋಗುವಂಥ ದಾರಿನ ಅದೇ ಮಾಡ್ಕೊಂಡು ಹೋಗ್ತದೆ. ಹಾಗೆ ಇವತ್ತು ಚುನಾವಣಾ ಮೂಲಕ ನಾವು ಅತ್ಯಂತ ಬಹುಮತ ಗಳಿಸಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದೀವಿ. ಜನರು ನಮ್ಮ ಕೈ ಹಿಡಿದಿದ್ದಾರೆ. ಬೈ ಎಲೆಕ್ಷನ್ಸಲ್ಲೂ ನಾವು ಗೆದ್ದಿದ್ದೀವಿ. ಲೋಕಸಭೆನಲ್ಲೂ 1ರಿಂದ ನಾವು 9 ಸ್ಥಾನಕ್ಕೆ ಬಂದಿದ್ದೀವಿ. ಇವತ್ತು ಕಾಂಗ್ರೆಸ್ ಯಾವ ಮಟ್ಟದಲ್ಲಿ ಮುನ್ನುಗ್ತಾ ಇದೆ ಅನ್ನುವಂಥದ್ದನ್ನ ನಾವು ನೋಡಿದ್ದೀವಿ. ಸೊ ಹಾಗೆ ಈ ಒಂದು ಚರ್ಚೆಯನ್ನ ಅನಾವಶ್ಯಕ ರಾಜ್ಯ ಸರ್ಕಾರ ಏನೋ ಅಥವಾ KPCC ಅನಾವಶ್ಯಕವಾಗಿ ಯಾರು ಹುಟ್ಟು ಹಾಕಿಲ್ಲ ಸರ್. ನಿಮ್ಮ ನಾಯಕರ ಹೇಳಿಕೆಯನ್ನ ಕೊಟ್ಟಿರೋದು ಪರ ವಿರೋಧ ಚರ್ಚೆಗಳು ಅಥವಾ ಹೇಳಿಕೆಗಳನ್ನು ಕೊಡ್ತಾ ಇರೋದು ನಿಮ್ಮವರೇ ಸರ್. ನೀವು ಹೇಳ್ಬೋದು, ನಮ್ಮವರು ಹೇಳ್ಬೋದು, BJP ಅವರು ಹೇಳ್ಬೋದು. ಅವರವರ ಭಾವ, ಅವರವರ ಭುಕ್ತಿ, ಅವರವರ ಹೇಳಿಕೆ, ಅವರವರ ಅಭಿಪ್ರಾಯ. ಅದನ್ನ ನಾನು ವಿಶೇಷವಾಗಿ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗುದಿಲ್ಲ. ಸದ್ಯಕ್ಕೆ ಎವ್ರಿಥಿಂಗ್ ಈಸ್ ಗೋಯಿಂಗ್ ವೆಲ್, ಪರ್ಫೆಕ್ಟ್ಲಿ, ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ಡನ್. ಉತ್ಕರ್ಷ್ ಅವರೇ, ಒಂದ್ ಕಡೆಯಲ್ಲಿ ಆಡಳಿತ ಪಕ್ಷ ಎನಿಸಿಕೊಂಡಿರುವಂತಹ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸಿದ್ವಿ. ಇತ್ತ ನಿಮ್ಮ ಪಾರ್ಟಿಯಲ್ಲೂ ಕೂಡ ಒಂದಷ್ಟು ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇವೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುವಂತ ಸಾಧ್ಯತೆ ಏನಾದರೂ ಇದೆಯಾ ಸರ್? ಹೇಗೆ ನೋಡಿ, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲಿ, ವಿರೋಧ ಪಕ್ಷದ ನಾಯಕರ ಬದಲಾವಣೆ ಆಗಲಿ, ಅದು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಮತ್ತೆ ಅದ್ರ ಬಗ್ಗೆ ಬಹಳಷ್ಟು ಗೊಂದಲ ಇಟ್ಕೊಳ್ತಕ್ಕಂಥ ಅವಶ್ಯಕತೆ ಏನಿಲ್ಲ ಅಂತ ನಾನು ಭಾವಿಸ್ತೇನೆ. ಆದ್ರೆ ಇಲ್ಲಿ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಏನಿವತ್ತು ಆಡಳಿತದಲ್ಲಿ ಕೂತಿರ್ತಕ್ಕಂಥ ಏನ್ ಬಲಿಷ್ಠವಾದಂತ ಸರ್ಕಾರ ಅಂತ ಹೇಳ್ತಾರೆ, ಇವತ್ತು ಇವ್ರ ಅಧ್ಯಕ್ಷರು ಯಾರನ್ನಾದ್ರೂ ಮಾಡ್ಕೊಳ್ಳಿ, ಅದು ನಮಗೆ ಸಂಬಂಧಪಟ್ಟಂತದ್ದಲ್ಲ. ಉಪಾಧ್ಯಕ್ಷರು ಯಾರನ್ನಾದ್ರೂ ಮಾಡ್ಕೊಳ್ಳಿ. ಆದ್ರೆ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ನಿಮ್ಮಿಬ್ಬರ ವೈಯಕ್ತಿಕ ಕಿತ್ತಾಟದಿಂದ ಇವತ್ತು ಸಮಾಜ ಯಾವ ದುಸ್ಥಿತಿಗೆ ಹೋಗಿದೆ, ಯಾವ ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ, ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ, ಕಮಿಷನ್ ದಂಧೆ ನಡೀತಾ ಇದೆ, ಎಲ್ಲಾ ಕಡೆ ಹೊತ್ತು ಹಣ ಕೊಡ್ಲಿಲ್ಲ ಅಂತಂದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಆಗ್ತಾ ಇಲ್ಲ. ಸೊ ಹಾಗಾಗಿ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ನಿಮ್ಮ ವೈಯಕ್ತಿಕ ಕಿತ್ತಾಟಕ್ಕೋಸ್ಕರ ಜನರನ್ನ ಯಾಕೆ ಬಲಿ ಕೊಡ್ತಾ ಇದ್ದೀರಾ? ಕರ್ನಾಟಕ ರಾಜ್ಯದ ಜನತೆ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ನನಗನ್ಸದ್ ನೋಡಿ, ಯಾವಾಗ ಸಿದ್ದರಾಮಯ್ಯ ಅವರು ಬಹಳ ಅಸಹಾಯಕತೆ ಅನ್ಸುತ್ತೆ ನನಗೊಬ್ಬ ಮುಖ್ಯಮಂತ್ರಿಯಾಗಿ ಜಾತಿ ಗಣತಿಯ ರಿಪೋರ್ಟ್ ಅನ್ನು ತಗೊಂಡು ಹೋದಾಗ ಅಹಿಂದ ವರ್ಗದ ನಾಯಕರು ಅಂತ ಹೇಳ್ಕೊಳ್ತಾರಲ್ವಾ, ತಗೊಂಡು ಹೋಗಾಗ ತಿರಸ್ಕಾರ ಮಾಡಿ ಕಳಿಸ್ತಾರೆ. ಡೆಲ್ಲಿಯ ಇವರೇ ಸ್ವಪಕ್ಷದ ನಾಯಕರು. ಅಂದ್ರೆ ಅದು ಕುಮ್ಮಕ್ ಕೊಟ್ಟಿದ್ಯಾರು? ಅವರ ಪಕ್ಷದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು. ಸೊ ಹಾಗಾಗಿ ನನಗನ್ಸದು ಇವತ್ತು ಮುಖ್ಯಮಂತ್ರಿಗಳು ಏನ್ 2013ರಿಂದ 2018 ಬಹಳ ಬಲಿಷ್ಠವಾಗಿ ಒಂದು ಸರ್ಕಾರವನ್ನ ನಡೆಸಿದ್ರು ಅಂದ್ರೆ ಅವ್ರು ಹೇಳ್ಕೊಳ್ಳೋ ಹಾಗೆ ಆ ಪರಿಸ್ಥಿತಿ ಇವತ್ತಿಲ್ಲ. ಯಾಕಂದ್ರೆ KN ರಾಜಣ್ಣ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೆನೆ? ಅವ್ರು ಇವತ್ತು ಪವರ್ ಸೆಂಟರ್ಗಳು ಜಾಸ್ತಿ ಆಗ್ತಾ ಇದೆ, ಯಾರ ಮಾತನ್ನು ಕೂಡ ಕೇಳುವಂತ ಪರಿಸ್ಥಿತಿ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಇಲ್ಲ ಎನ್ನುವಂತ ಮಾತನ್ನು ನಾನು ಹೇಳಿದ್ದಲ್ಲ, ಅದು KN ರಾಜಣ್ಣ ಹೇಳಿರ್ತಕ್ಕಂಥದ್ದು. BR ಪಾಟೀಲ್ ಕೊಟ್ಟಂತ ಸ್ಟೇಟ್ಮೆಂಟ್ ನೋಡಿ, NY ಗೋಪಾಲ್ ಕೃಷ್ಣ ಕೊಟ್ಟಂತ ಸ್ಟೇಟ್ಮೆಂಟ್ ನೋಡಿ, ಬಸವರಾಜ್ ರಾಯರೆಡ್ಡಿ ಕೊಟ್ಟಂತ ಸ್ಟೇಟ್ಮೆಂಟ್ ನೋಡಿ, ಇವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥವ್ರು ಯಾರೋ ಹೊಸಬ್ರಲ್ಲ, ಎಲ್ಲ ಸೀನಿಯರ್ ಮೋಸ್ಟ್ ರಾಜಕಾರಣಿಗಳು. ಒಬ್ಬ ಗೃಹ ಮಂತ್ರಿ ಡಾಕ್ಟರ್ G ಪರಮೇಶ್ವರ್ ಹೇಳ್ತಾರ್ರಿ, ನಮ್ಮ ಕೆಲಸಗಳಾಗ್ತಾ ಇಲ್ಲ, ನಮ್ಮ ಹತ್ರ ಬರಬೇಡಿ, ಕೇಂದ್ರದ ಹತ್ರ ಹೋಗಿ ಅಂತ. ಇದಕ್ಕಿಂತ ನಿಮ್ಗೆ ದುರ್ದೈವ ಬೇಕಾ? ನನಗೆ ಕಾಂಗ್ರೆಸ್ ವಕ್ತಾರರ ಮಾತನ್ನು ಕೇಳಿದ್ರೆ ಬಹಳ ಹಾಸ್ಯಾಸ್ಪದ ಅನ್ಸುತ್ತೆ. ಏನು ಆಗ್ತಾ ಇಲ್ಲ, ಬಹಳ ಸದೃಢವಾಗಿ ಸರ್ಕಾರ ನಡೀತಿದೆ ಅಂತ ಹೇಳ್ತಾರೆ. ಆದ್ರೆ ಇವತ್ತು ಎಷ್ಟರ ಮಟ್ಟಿಗೆ ಇವತ್ತು ಸರ್ಕಾರ ಅಸ್ಥಿರವಾಗಿದೆ, ಕಮಿಷನ್ ದಂಧೆ ನಡೀತಾ ಇದೆ. ಸಿದ್ದರಾಮಯ್ಯನವರ ಮಾತನ್ನು ಯಾರು ಕೂಡ ಕೇಳ್ತಾ ಇಲ್ಲ. ಪವರ್ ಸೆಂಟರ್ ಇವತ್ತು ಸದಾಶಿವ ನಗರಕ್ಕೆ ಶಿಫ್ಟ್ ಆಗಿದೆ. ಬಹುಶಃ ಅದ್ರ ಬಗ್ಗೆ ಕಾಂಗ್ರೆಸ್ ವಕ್ತಾರರು ಗಮನ ಕೊಡಬೇಕು. ಅದಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನರ ಹಿತದೃಷ್ಟಿಯನ್ನ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಅವರು ಕೆಲಸ ಮಾಡಬೇಕು. ನಿಮ್ಮ CM ಕುರ್ಚಿ ಆಮೇಲೆ, ನಿಮ್ಮ ಅಧ್ಯಕ್ಷರ ಕುರ್ಚಿ ಆಮೇಲೆ, ಇದಕ್ ಮೊದಲು ಉತ್ತರ ಕೊಡ್ರಿ ಜನರಿಗೆ. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಎರಡೂ ಪಕ್ಷದವರ ಪ್ರತಿಕ್ರಿಯೆಯನ್ನ ಗಮನಿಸಿದ್ರಿ. ಒಂದ್ ಕಡೆಯಲ್ಲಿ BJPಯಿಂದ, ಇನ್ನೊಂದ್ ಕಡೆಯಲ್ಲಿ ಕಾಂಗ್ರೆಸ್ನಿಂದ. JDS ವಕ್ತಾರನ್ನ ಮಾತನಾಡಿಸ್ತಾ ಹೋಗೋಣ. ನಾಗೇಂದ್ರ ಬಾಬು ಪ್ರಸಾದ್ ಸರ್, ಈಗ ರಾಜಣ್ಣ ಕೊಟ್ಟಿರುವಂತ ಹೇಳಿಕೆ, ಒಂದಷ್ಟು ದಿವಸ ಸುಮ್ಮನೆ ಇದ್ರು ರಾಜಣ್ಣ, ಏನು ಕೂಡ ಮಾತಾಡಿರಲಿಲ್ಲ, ಅದು ಕೂಡ ಅವರ ಹೈಕಮಾಂಡ್ ಸೂಚನೆ ಅಂದ್ಕೊಳ್ಳೋಣ. ಆದ್ರೆ ಈಗ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿರುವಂತ ಹೇಳಿಕೆ ಏನ್ ಸರ್, ಇದ್ರ ಅರ್ಥ ಏನಿರಬಹುದು ಅಂತೇಳಿ?
ಮಾನ್ಯ ರಾಜಣ್ಣ ಅವ್ರಿಗೆ ನನ್ನೊಂದು ನೇರವಾದಂಥ ಪ್ರಶ್ನೆ ಇದೆ. ಓಕೆ, ಕ್ರಾಂತಿ ಅಂತಕ್ಕಂಥ ಪದ ಯಾಕೆ ಬಳಕೆ ಮಾಡಿದ್ದಾರೆ ಅಂತಕ್ಕಂಥ ಅವರೇ ಅದಕ್ಕೆ ಸ್ಪಷ್ಟನೆ ಕೊಡಬೇಕು. ಕ್ರಾಂತಿ ಅಂತಕ್ಕಂಥದ್ದು ಸಾಮಾನ್ಯವಾದ ಪದ ಅಲ್ಲ. ಕ್ರಾಂತಿಕಾರಿ ಬದಲಾವಣೆ ಅಂತಂದ್ರೆ ಇತಿಹಾಸ ಕಂಡರಿಯದಂಥ ಒಂದು ಬದಲಾವಣೆನ ಕ್ರಾಂತಿಕಾರಿ ಬದಲಾವಣೆ ಅಂತಾರೆ. ಹಾಗಾದ್ರೆ ಮೋಸ್ಟ್ಲಿ ಸರ್ಕಾರ ಬಿದ್ದೋಗುತ್ತಾ, ಇರೋ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರ, KPCC ಅಧ್ಯಕ್ಷರು ಬದಲಾವಣೆ ಆಗ್ತಾರ, ಅಥವಾ ವಿರೋಧ ಪಕ್ಷದ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಸಚಿವರುಗಳು ಬದಲಾವಣೆ ಆಗ್ತಾರ, ಏನು ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ನಂಬರ್ 1. ಈಗ ಮಾನ್ಯ ಕಾಂಗ್ರೆಸ್ ವಕ್ತಾರರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಪಾಪ ಅವ್ರ ಮಾತಲ್ಲೇನು ತಪ್ಪಿಲ್ಲ, ಸರ್ಕಾರ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಇವತ್ತು ಯಾವ ಒಂದು ಕಳೆದ ಸರ್ಕಾರದಲ್ಲಿ ಕೆಲವು ನ್ಯೂನ್ಯತೆಗಳು ಜನಗಳಿಗೆ ಕಂಡು ಬಂತೋ, ನಿಮಗೆ ಸಂಪೂರ್ಣವಾದ ಬಹುಮತ ಕೊಡ್ತೀವಿ, ಒಳ್ಳೆ ಸರ್ಕಾರವನ್ನು ಮಾಡಿ ಅಂತಕ್ಕಂಥ ತೀರ್ಮಾನ ಜನ ಮಾಡಿದ್ರು. ಸರ್ಕಾರ ಬಂದ ಡೇ 1 ಇಂದ ಕೂಡ ಇವತ್ತಿಗೆ ಈ ರೀತಿ 1,001 ಹೇಳಿಕೆಗಳು ಕೊಟ್ಟಿದ್ದಾರೆ. ನಾವ್ಯಾರು ಕೇಳಿಲ್ಲ, ನೀವು ಹೇಳಿಕೆಗಳು ಕೊಡಿ ಅಂತ ಹೇಳಿ. ನಾವು ಕೇಳ್ತಾ ಇರ್ತಕ್ಕಂಥ ಉತ್ತಮ ಆಡಳಿತ, ನೀವು ಕೊಡ್ತಾ ಇರ್ತಕ್ಕಂಥ ಆಡಳಿತ ನಿಮ್ಮ ಕೈಲಿ ಆಗೋದಿಲ್ಲ ಅನ್ನೋದಕ್ಕೆ ಅದನ್ನ ಆಯಾ ಸಂದರ್ಭಕ್ಕೆ ಅದನ್ನ ತಿರ್ಚಬೇಕು. ಇವ್ರ ಹತ್ರ ಹಣ ಇಲ್ಲ ಕೊಡೋದಕ್ಕೆ. ಯಾವುದೇ ಕಾರಣಕ್ಕೂ ಈ ಸರ್ಕಾರದಲ್ಲಿ ಯೋಜನೆಗಳಿಗೆ, ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಕೊಡೋದಕ್ಕೆ ಹಣ ಇಲ್ಲ. ಶಾಸಕರ ನಿಧಿಗೆ ಇವ್ರೇನ್ ಮಾಡ್ತಾರೆ ಅಂದ್ರೆ ದಿನ ಬೆಳಗಾದ್ರೆ ಒಂದು ವಿಚಾರವನ್ನು ಎತ್ತಿಕ್ಕೋದು, ಅವನ್ ಸ್ವಲ್ಪ ಹೊತ್ತಿಗೆ ಅರ್ಧ ಗಂಟೆಗೆ ನಾನು ಹೇಳಲೇ ಇಲ್ಲ, ಅದು ಅರ್ಥನೇ ಅಲ್ಲ ಅಂತಕ್ಕಂಥ ಮಾತನ್ನ ಡೈವರ್ಟ್ ಮಾಡಿ ಜನಗಳಿಗೆ ಒಂದು ರೀತಿ ತಪ್ಪುದಾರಿ ಇಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ನಾನು ಅನೇಕ ಸಂದರ್ಭಗಳಲ್ಲಿ ನಿಮ್ಗೊಂದು ಮಾತು ಹೇಳಿದ್ದೀನಿ, ಕಾಂಗ್ರೆಸ್ ನಾಯಕರುಗಳು ಯಾವಾಗಲೂ ಡಬಲ್ ಸ್ಟ್ಯಾಂಡ್ ಅಂತಕ್ಕಂಥ ಮಾತನ್ನ ಪದೇ 10 ಸತಿ ಹೇಳಿದ್ದೀನಿ, 15ನೇ ಸತಿ ಹೇಳ್ತಾ ಇದ್ದೀನಿ. ಇವತ್ತು ಸನ್ಮಾನ್ಯ KN ರಾಜಣ್ಣ ಅವರಿಗೆ ಒಂದು ಮಾತನ್ನು ಹೇಳ್ತಾರೆ, ಇವತ್ತಿನ ಡಬಲ್ ಸ್ಟ್ಯಾಂಡ್ ಮಾತು ಹೇಳ್ತಾ ಇದ್ದೀನಿ. ಹರಿಯೋ ನೀರು ಇದೇನು ಅಂತಂದ್ರೆ ಬ್ಲ್ಯಾಕ್ ಮೇಲ್ ತಂತ್ರ. ನಾಳೆ ಬೆಳಿಗ್ಗೆ ಏನಾದರೂ ಸರ್ಕಾರ ಬದಲಾವಣೆ ಆದರೆ ನಾನು ಈ ಗುಂಪಲ್ಲಿದ್ದೀನಿ, ಮತ್ತೆ ಇನ್ನೊಂದು ಗುಂಪಿಗೆ ನಾನು ಇದ್ದೀನಿ, ಆ ರೇಸಲ್ಲಿ ನಾನು ಇದ್ದೀನಿ, ನನ್ನ ಗಣ್ಯ ತಗೊಳ್ಳಿಲ್ಲ ಅಂತಂದ್ರೆ ಅದ್ರದ್ದು ಪರಿಣಾಮಗಳು ಬೇರೆ ಇರುತ್ತೆ ಅಂತಕ್ಕಂಥ ಎದುರಿಸೋದಕ್ಕೆ ನಂಬರ್ 1. ನಂಬರ್ 2, ನಾನು ಮುಖ್ಯಮಂತ್ರಿಗಳ ಒಂದು ಇದರಲ್ಲಿ ಗುಂಪಲ್ಲಿದ್ದೀನಿ, ಅವರೇ ಹೇಳಿದ್ರು ಮುಖ್ಯಮಂತ್ರಿಗಳಿಂದನೇ ನಾನು ಇರೋದು ಅಂತಕ್ಕಂಥದ್ದನ್ನ. ನಾಳೆ ಬೆಳಿಗ್ಗೆ ಇನ್ನೊಂದು ಗುಂಪು ಏನಾದರೂ ಬಂದ್ರೆ ಅಲ್ಲಿ ನನ್ನ ಗಣ್ಯ ತಗೋಬೇಕು. ಹಾಗಾದ್ರೆ ನಿಮ್ ಡಬಲ್ ಸ್ಟ್ಯಾಂಡು. ಯಾಕೆ ನಾನು ಡಬಲ್ ಸ್ಟ್ಯಾಂಡ್ ಅಂತ ಇದ್ದೀನಿ ಅಂತಂದ್ರೆ, ಹರಿಯೋ ನೀರಿನ ಕಡೆ ಇರ್ಬೇಕು ಇವರು. ಎಲ್ಲಿ ನೀರು ಹರಿತಾ ಇರುತ್ತೆ ಆ ಕಡೆ ಹೋಗ್ತಾ ಇರ್ತಾರೆ. ನಿಲುವು ಅಂತಕ್ಕಂಥದ್ದು ಇವ್ರುಗಳಿಗೆ ಯಾರಿಗೂ ಇಲ್ಲ. ಏನಿದ್ರು ದುಡ್ಡು ಮಾಡಬೇಕು, ನಡೀತಾ ಇರೋ ಜಾಗದಲ್ಲಿ ಹೋಗ್ಬೇಕು. ಇದೆಲ್ಲದಕ್ಕೂ ಸನ್ಮಾನ್ಯ DK ಶಿವಕುಮಾರ್ ಅವ್ರ ಮೇಲೆ ಗೂಬೆ ಕೂರಿಸೋದಂತೂ ಗ್ಯಾರಂಟಿ. ಇವತ್ತು ಸನ್ಮಾನ್ಯ ಇವರು ಸಿದ್ದರಾಮಯ್ಯ ಅವರ ಪುತ್ರರು ಒಂದು ಮಾತನ್ನು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ, ಇನ್ನು 5 ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳು ಯಾಕೆ ಗೊಂದಲ ಮಾಡ್ತೀರಾ ಅಂತ ಹೇಳಿ. ಒಂದು. ಎರಡನೇದು ಅವ್ರು ಹೇಳ್ತಿದ್ರು ನಮ್ಮ ಪಕ್ಷ ಶಿಸ್ತಿನ ಪಕ್ಷ, ಅದು ಇದು ಅಂತ ಹೇಳಿ. ನಿಮ್ಮ ವರಿಷ್ಠರೇ ಬಂದು ಹೇಳಿದ್ದಾರೆ, ಬಾಯಿ ಮುಚ್ಕೊಂಡು ಕುಂತ್ಕೊಳ್ಳಿ. ಸುರ್ಜೇವಾಲ ಯಾಕೆ ಬರ್ತಿದ್ದಾರೆ? ಟೂರ್ಗೆ ಬರ್ತಾ ಇದ್ದಾರೆ ಕರ್ನಾಟಕ ತಿರುಗಿ. ಈ ಪರಿಸ್ಥಿತಿಗಳಿಗೆ ಬರ್ತಾ ಇರ್ತಕ್ಕಂಥದ್ದು ನಿಮ್ಮಲ್ಲಿ ಯಾವುದೇ ರೀತಿ ಹೊಂದಾಣಿಕೆ ಇಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ಕೂಡ ಹೇಳ್ತಾ ಇದ್ರು. ಪಾಪ ಅವ್ರ ಕ್ಷೇತ್ರ ಮೊನ್ನೆ ಅವರು ಸ್ಟೇಟ್ಮೆಂಟ್ ನೋಡಿದ್ರಲ್ವಾ, ನೀವು ಬೆಂಗಳೂರು ಸಿಂಗಾಪುರ ಆದ್ರೂ ಮಾಡಿ, ಏನಾದರೂ ಮಾಡಿ, ಉತ್ತರ ಕರ್ನಾಟಕ ನಮ್ಮ ಗುಲ್ಬರ್ಗನ ಇದು ಮಾಡಿ. 50 ವರ್ಷಗಳಿಂದ ನೀವೇ ಕೂತಿದ್ದೀರಾ ಸ್ವಾಮಿ, ಇನ್ನೂ ಡೆವಲಪ್ ಆಗಿಲ್ಲ, ಹಣ ಇಲ್ಲ. ನಿಮ್ಮ ಶಾಸಕರೊಬ್ಬರು ಹೇಳ್ತಾರೆ 2 ವರ್ಷ ಆಯ್ತು ತೆಂಗಿನಕಾಯಿ ಹೊಡೆದು, ಇವತ್ತಿನವರೆಗೂ ಕೂಡ ಒಂದು ನಾನು ಅಟ್ಲೀಸ್ಟ್ ಒಳಚರಂಡಿ ಕೆಲಸ ಕಾಮಗಾರಿ ಮಾಡೋಕ್ಕಾಗಲ್ಲ, ಒಂದು ಸಣ್ಣ ರಸ್ತೆ ಹಾಕಕ್ಕಾಗಲ್ಲ. ನಾನು ಈ ರೀತಿ ಆದ್ರೆ ನಾನು ಇದನ್ನ ರಾಜೀನಾಮೆ ಕೊಡ್ತೀನಿ ಅಂತ ಒಬ್ಬರು ಹೇಳಿದ್ರೆ, ಬೇಲೂರು ಗೋಪಾಲಕೃಷ್ಣ ಓಪನ್ ಆಗಿ ಹೇಳ್ತಿದ್ದಾರೆ ಅವ್ರು ಯಾವ್ದು ವಸತಿ ಇಲಾಖೆ ರಾಜೀನಾಮೆ ತಗೊಳ್ಳಿ ಅಂತ ಹೇಳಿ. ಪಾಟೀಲ್ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಸಣ್ಣ ಒಬ್ಬ ಪಂಚಾಯತಿ ಅಧ್ಯಕ್ಷ ಹೋದ್ರೆ ಕೆಲಸ ಆಗುತ್ತೆ ಅಂತ ನಮ್ಮನ್ನು ಗಣ್ಯ ತಗೊಂತಾ ಇಲ್ಲ ಅಂತಂದ್ರೆ, ಇವಾಗ ಮಾಗಡಿ ಬಾಲಕೃಷ್ಣ ಉತ್ತಮ ಅಂತ ಮಾತು ಹೇಳ್ತಾರೆ. ನನಗೆ ಯಾವುದೇ ಕಾರಣಕ್ಕೂ DK ಶಿವಕುಮಾರ್, DK ಸುರೇಶ್ ಕೃಪಾ ಕಟಾಕ್ಷ ಇದೆ ಅಂತ ಹೇಳಿ. ಯಾರ ಮೇಲೆ ಕೃಪಾ ಕಟಾಕ್ಷ ಇರುತ್ತೋ ಅವ್ರವ್ರ ಕೆಲಸಗಳು ಮಾತ್ರ ಆಗ್ತಾ ಇದೆ ಈ ಸರ್ಕಾರದಲ್ಲಿ. ಇಲ್ಲ ಅಂದ್ರೆ ಕೆಲಸ ಕಾರ್ಯಗಳಾಗಲ್ಲ. ರಾಜು ಕಾಗೆ ಅವ್ರ ಒಂದು ಮಾತನ್ನು ಹೇಳ್ತಾರೆ, ನನಗೆ ಯಾರು ಕೃಪಾ ಕಟಾಕ್ಷ ಅಲ್ಲ, ನನ್ನ ಹತ್ರ ನಾನೇನ್ ಮಾಡಿ ಜನಗಳ ಮುಂದೆ ಹೋದ್ರೆ ಓಡಿಸ್ಕೊಂಬರ್ತಾರೆ ನಮ್ಮನ್ನ. ಈ ಪರಿಸ್ಥಿತಿ ಇರೋದ್ರಿಂದ ಇವ್ರ ಹತ್ರ ಕೊಡೋದಿಕ್ಕೆ, ರಾಜ್ಯದ ಅಭಿವೃದ್ಧಿಗೆ ಯಾವ ಉಚಿತಗಳು ಕೊಡೋ ಹೆಸರಲ್ಲಿ ರಾಜ್ಯದ ಅಭಿವೃದ್ಧಿನ ಕಡೆಗಣನೆ ಮಾಡಿದ್ರು. ಶಾಸಕರುಗಳು ಅವ್ರ ಕ್ಷೇತ್ರಕ್ಕೆ ಹೋಗ್ತಾ ಇಲ್ಲ, 5 ರೂಪಾಯಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಅವ್ರೇನ್ ಹೇಳ್ತಾರೆ, ಜನಗಳನ್ನ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾರೆ. ಇಲ್ಲಿ ಅನುದಾನ ಕೇಳಿದ್ರೆ ಕೊಡೋರಿಲ್ಲ. ಏನ್ ಮಾಡ್ತೀರಾ? ಯಾವ್ದಾದ್ರು ಒಂದು ಹೇಳಿಕೆ ಕೊಡಬೇಕು, 4 ದಿನ ಟೈಮ್ ಪಾಸ್ ಮಾಡಬೇಕು. ಸರ್ಕಾರ ಬಂದ್ರೆ ಬದಲಾವಣೆ ಆದ್ರೆ ಆಗೋದು ಹಾಗೆ ಆಗುತ್ತೆ. ನೀವ್ ಯಾಕೆ 108 ಹೇಳಿಕೆಗಳು ಕೊಡ್ತೀರಾ? ಜನಗಳಿಗೆ ಯಾಕೆ ಇಷ್ಟೊಂದು ನೀವು ತಪ್ಪುದಾರಿಗೆ ಇಡಿಸ್ತೀರಾ? ನಿಮ್ ಬದಲಾವಣೆ ಆಗೋದಾದ್ರೆ ನವೆಂಬರ್ ಸೆಪ್ಟೆಂಬರ್ ಅಲ್ಲಿ ಆಗ್ಲಿ ಬಿಡಿ, ಯಾವತ್ತಾದ್ರೂ ಹಾಕೊಳ್ಳಿ. ಜನಗಳನ್ನ ಯಾಕೆ ತಪ್ಪುದಾರಿ ಇಡಿಸ್ತಾ ಇದ್ದೀರಾ ಸ್ಪಷ್ಟವಾಗಿ ಅನಿಲ್ ನಾಚಪ್ಪ ಅವರೇ, ರಾಜ್ಯದಲ್ಲಿ ಗಮನ ಹರಿಸಬೇಕಾದಂತ ಜ್ವಲಂತ ಸಮಸ್ಯೆಗಳು ಸಾಕಷ್ಟಿವೆ. ಆದ್ರೆ ಅದರ ಬಗ್ಗೆ ಆಡಳಿತ ಪಕ್ಷದವರು ಕೂಡ ಗಮನ ಹರಿಸ್ತಾ ಇಲ್ಲ, ವಿಪಕ್ಷದವರು ಧ್ವನಿ ಎತ್ತುತ್ತಾ ಇಲ್ಲ. ನಿಜಾನಾ ಇದು? ಧ್ವನಿ ತುಂಬ ನಾವು ಎತ್ತಿದ್ವಿ, ಯಾರು ಕೇಳೋರಿಲ್ಲ. ಆದರೆ ಸತ್ಯದ ವಿಷಯಕ್ಕೆ ಬರೋಣ. ಇಲ್ಲಿ ಅರ್ಥ ಮಾಡ್ಕೊಳ್ಳೋದು ಏನಂದರೆ, ಈ CD ಮತ್ತು ಏನು ಹನಿ ಟ್ರ್ಯಾಪ್ ಇದೆಯಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ
ಮೊದಲಿಗೆ ನೀವು ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರು ರಣ್ಯಾ ಕೇಸಲ್ಲಿ ಸಿಗಾಕೊಂಡ್ಮೇಲೆ ತುಂಬ ಏನು ನಿಮಗೆ ಯಾವ ಸವಾಸನೂ ಬೇಡಪ್ಪ, ನನಗೆ ಯಾವ ಪಂಗಡನೂ ಬೇಡ ಅಂತ. ಈಗ ರಾಜಣ್ಣವರು 6 ತಿಂಗಳ ಹಿಂದ್ಗಡೆ ಏನಿತ್ತು, ದಲಿತ ಉಪಮುಖ್ಯಮಂತ್ರಿಗಳು ಬೇಕು, ಇಲ್ಲ ಮುಖ್ಯಮಂತ್ರಿನೇ ನಮ್ಮವ್ರು ಬೇಕು ಅಂತ ಹೇಳ್ತಾ ಇದ್ರು. ಇವತ್ತೇನಾಗಿದ್ದಾರೆ ಅಂದರೆ ಈ ಕಡೆಯಿಂದ ಆ ಕಡೆ ಇದಕ್ಕೆ ಹೋಗಿ ನಿಂತಂಗೆ ಆಗ್ತಾ ಇದೆ. ಅಂದರೆ ಗೋಲ್ ಚೇಂಜ್ ಮಾಡಿದ್ದಾರೆ ಅಷ್ಟೇ, ಬೇರೆ ಪಾರ್ಟಿಗೆ ಹೋಗಿ ಸೇರ್ಕೊಂಡಿರಂಗೆ ಕಾಣ್ತಾ ಇದೆ. ಈಗ ಅವ್ರು ಈಗಾಗಲೇ ಹೋಗಿದ್ದಾರೆ, ಶರಣರಾಗಿ ಹೋಗಿದ್ದಾರೆ. DK ಶಿವಕುಮಾರ್ ಅವರು ಇನ್ನೊಂದು 2-3 ತಿಂಗಳಲ್ಲಿ ಮುಖ್ಯಮಂತ್ರಿಗಳಾಗೇ ಆಗ್ತಾರೆ. ಆಗ ನನ್ನ ಮಂತ್ರಿ ಸ್ಥಾನ ಹೋಗ್ಬಿಡ್ಬೋದು ರೀಶಫಲಲ್ಲಿ ಅಂತ ಮಾತಾಡ್ತಿದ್ದಾರೆ. ಅದಾದಮೇಲೆ ನಿಜವಾದ ಸತ್ಯವಾದ ವಿಷಯ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋ ಜನಗಳು, ಇದೇ ರಾಜಣ್ಣ ಏನು ಸದನದಲ್ಲಿ ಹೇಳಿದರು, ನಾನು ಹನಿ ಟ್ರ್ಯಾಪ್ ಮಾಡೋಕ್ಕೆ ನನಗೆ ಪ್ರಯತ್ನ ಪಟ್ಟಿದ್ರು ಅಂತ, ಅದೆಲ್ಲ ಈಗ ಸತ್ಯ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಈಗ ನೋಡಿದರೆ ರಾಜಣ್ಣ ಅವರು ಆ ಹನಿ ಟ್ರ್ಯಾಪ್ ಪೋಸ್ಟ್ ಆ್ಯಂಡ್ ಪ್ರೀ ಅಂತ ನೋಡಿದರೆ ಅದಕ್ಕಿಂತ ಮೊದಲು ಅವರು ವರ್ಷಗಳು ಯಾವ ರೀತಿ ಇತ್ತು, ಅದಾದ ನಂತರದ ವರ್ಷಗಳು ಯಾವ ರೀತಿ ಇತ್ತು. ಅದಾದಮೇಲೆ ರಾಜಕೀಯ ಅನ್ನೋದು ನಿಂತ ನೀರಲ್ಲ, ಆದರೆ ಪಡೆಯೋದಕ್ಕೆ ತುಂಬ ನೀವು ಹೋರಾಟಗಳನ್ನ ಮಾಡ್ಬೋದು. ಆ ಹೋರಾಟಗಳಲ್ಲಿ ಈ ಎಲ್ಲ ಕುತಂತ್ರ ತಂತ್ರಗಳಲ್ಲಿ ಮುಂಬರುವ ಮುಖ್ಯಮಂತ್ರಿಗಳು ಸಫಲರಾಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ಆಮೇಲೆ ರಾಜ್ಯದ ಜನಕ್ಕೆ ನಾನು ನೀವಿಲ್ಲಿ ಕೂತ್ಕೊಂಡು ಏನೇ ಮಾತಾಡಿದ್ರು ಇದು ಮಾತಾಗುತ್ತೆ ಬಿಟ್ಟರೆ ಇವು ನಮ್ಮ ಮಾತು ಕೇಳೋಂಥವ್ರು ಯಾರೂ ಇಲ್ಲ. ಇವತ್ತು ಅಂತ ನೀವು ಒಳ್ಳೊಳ್ಳೆ ರಾಜಕಾರಣಿಗಳು 223 ಕ್ಷೇತ್ರದಲ್ಲೂ ಅಂಥವ್ರು ಯಾರೂ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಇವತ್ತು ನಾವು ಗೋ ವಿತ್ ದ ಫ್ಲೋ ಅಂತ ಏನಿದೆಯಲ್ಲ ಅದನ್ನ ನೋಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಬದಲಾವಣೆ ಬಿರುಗಾಳಿ ಅಂತೂ ರಾಜ್ಯ ರಾಜಕೀಯದಲ್ಲಿ ಕಂಡು ಬರ್ತಾ ಇದೆ. ಅದು 2 ಪಾರ್ಟಿಯಲ್ಲಿ ಅಂತ ನಾನು ಹೇಳ್ತಾ ಇದ್ದೆ. ಒಂದ್ ಕಡೆಯಲ್ಲಿ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರುವಂತ ಕಾಂಗ್ರೆಸ್, ಇನ್ನೊಂದು ಕಡೆಯಲ್ಲಿ ವಿರೋಧ ಪಕ್ಷ ಬಿಜೆಪಿ. ಎರಡರಲ್ಲೂ ಕೂಡ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ. ಕಾಂಗ್ರೆಸ್ ವಕ್ತಾರರನ್ನ ಮಾತನಾಡಿಸ್ತಾ ಹೋಗೋಣ. ದರ್ಶನ್ ಅವರೇ, ವಿಧಾನಸಭೆ ಚುನಾವಣೆಯ ರಿಸಲ್ಟ್ ಬಂದಂತ ಸಂದರ್ಭ, ಬಹುಮತ ಬಂದಿತ್ತು ನಿಮ್ಮ ಪಾರ್ಟಿಗೆ, ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು, ಯಾರಾಗಬಹುದು ಮುಖ್ಯಮಂತ್ರಿಗಳು. ಆ ಸಂದರ್ಭದಲ್ಲೇ ಒಂದಷ್ಟು ಜಟಾಪಟಿ ನಡೆಯುತ್ತೆ. ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು DCM DK ಶಿವಕುಮಾರ್ ಅವರ ನಡುವೆ ಹೈಕಮಾಂಡ್ ಅಂಗಳಕ್ಕೂ ಕೂಡ ಹೋಗುತ್ತೆ. ಅಲ್ಲಿ ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗಿಲ್ವಾ? ಹೇಗೆ ಕೆಲವೊಂದಿಷ್ಟು ನಾಯಕರು ಹೇಳ್ತಾ ಇದ್ದಾರೆ ಆಗೇ ಇಲ್ಲ ಅಂತೇಳಿ, ನೀವೇನು ಹೇಳ್ತೀರಾ? ಅಲ್ಲ, ಪವರ್ ಶೇರಿಂಗ್ ವಿಚಾರ ಅಲ್ಲಿ ಚರ್ಚೆ ಅನ್ನುವಂಥದ್ದು ಬಹಳ ಗೌಪ್ಯವಾಗಿರ್ತಕ್ಕಂಥ ನಿಗೂಢ ರಹಸ್ಯ. ಆ ನಿಗೂಢ ರಹಸ್ಯ ಭೇದಿಸಬೇಕು ಅಂತಂದ್ರೆ ಮಾನ್ಯ DK ಶಿವಕುಮಾರ್ ಸಾಹೇಬರು ಇಲ್ಲ ಸಿದ್ದರಾಮಯ್ಯ ಸಾಹೇಬರು ಅವ್ರು ಹೇಳಬೇಕು. ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವ್ರ ನಡುವೆ ಏನೇನು ಚರ್ಚೆ ಆಗಿದೆ ಅನ್ನುವಂಥದ್ದನ್ನ ಇವತ್ತಿನ ತನಕ ಕರ್ನಾಟಕದ ಜನತೆ ಕುತೂಹಲದಲ್ಲೇ ಕಾಯ್ತಾ ಇದ್ದಾರೆ. ಆ ಗೌಪ್ಯತೆಯನ್ನು ಅವರು ಕಾಪಾಡ್ಕೊಂಡಿದ್ದಾರೆ. ಆಮೇಲೆ ಹೈಕಮಾಂಡ್ ಯಾವುದೆಲ್ಲ ನಿರ್ಧಾರ ಅಲ್ಲಿ ಮಾಡ್ತದೆ ಅದನ್ನ ಆದಿ ಬೀದಿನಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ಅವರ ಅಭಿಪ್ರಾಯಗಳು ಗೊತ್ತಾಗ್ಲೇಬೇಕಲ್ಲ ಒಂದಲ್ಲ ಒಂದು ದಿವಸ ರಾಜ್ಯ ಜನರಿಗೆ. ಡೇ ವಿಲ್ ಕಮ್, ದ ಟೈಮ್ ವಿಲ್ ಕಮ್. ಶುಭಗಳಿಗೆ ಶುಭ ಮುಹೂರ್ತಗಳು ಆದಾಗ ಯಾರ್ಯಾರಿಗೆ ಯಾವ್ಯಾವ ಸ್ಥಾನಮಾನಗಳು ಸಿಗಬೇಕು ಅದನ್ನ ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಸದ್ಯಕ್ಕಂತೂ ನಮ್ಮಲ್ಲಿ ಮುಖ್ಯಮಂತ್ರಿಯಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆಳ್ವಿಕೆ ಮಾಡ್ತಾ ಇದ್ದಾರೆ. KPCC ಅಧ್ಯಕ್ಷರಾಗಿ ಮಾನ್ಯ DK ಶಿವಕುಮಾರ್ ಸಾಹೇಬರು ಅಧ್ಯಕ್ಷರಾಗಿದ್ದಾರೆ. ಮತ್ತೆ ಉಪಮುಖ್ಯಮಂತ್ರಿಯಾಗಿ, ಜಲಸಂಪನ್ಮೂಲ ಸಚಿವರಾಗಿ, ನಗರಾಭಿವೃದ್ಧಿ ಸಚಿವರಾಗಿ ಉತ್ತಮವಾದಂತಹ ಸೇವಾ ಕೆಲಸವನ್ನ ಮಾಡ್ತಾ ಇದ್ದಾರೆ. DKಶಿ CM ಆದ್ರೆ ತಪ್ಪೇನು ಸರ್? ಹಂಗಾದ್ರೆ ಸರ್ ಹಾಗೆ ಆಗ್ತಾರೆ, ಆಗ್ಲೇಬೇಕು. ಆದ್ರೆ ಅದೊಂದು ಒಂದೇ ಕುರ್ಚಿ ಒಂದೇ ಅಲ್ವಾ? ಯಾಕೆಂದ್ರೆ ಅವರು ಪಟ್ಟಿರ್ತಕ್ಕಂಥ ಶ್ರಮಕ್ಕೆ, ಅವರು ಮಾಡಿರ್ತಕ್ಕಂಥ ಸ್ಯಾಕ್ರಿಫೈಸ್ಗೆ, ಅವರು ಕಟ್ಟಿರ್ತಕ್ಕಂಥ ಪಕ್ಷ ಸಂಘಟನೆಗೆ, ಅವರು ನಾಯಕ ಅನ್ನೋದಕ್ಕಿಂತ ಕಟ್ಟ ಕಡೆಯ ಕಾರ್ಯಕರ್ತರ ನಾಯಕ, ಪ್ರತಿಯೊಬ್ಬ ಕಾರ್ಯಕರ್ತರ ಧ್ವನಿ ಅವರು ಬಹಳ ಎಲ್ಲಿಂದ 83ನೇ ಇಸ್ವಿಯಿಂದ ಏನು ಯೂತ್ ಕಾಂಗ್ರೆಸ್ ಇಂದ ಬರ್ತಾ 8 ಬಾರಿ ಸೋಲಿಲ್ಲದ ಸರದಾರನಾಗಿ ಈ ಮಟ್ಟಕ್ಕೆ ಹೋಗಿ ತಲುಪಿದ್ದಾರೆ. ಇವತ್ತು SM ಕೃಷ್ಣರವರ ನಂತರ ಅವತ್ತು ಪಾಂಚಜನ್ಯ ಅನ್ನುವಂಥ 1999ರಲ್ಲಿ ಇದೇ SM ಕೃಷ್ಣ ಸಾಹೇಬ್ರ ನೇತೃತ್ವದಲ್ಲಿ DK ಶಿವಕುಮಾರ್ ಅವರು ಅವ್ರ ಜೊತೆಗೂಡಿ ಪಾಂಚಜನ್ಯ ಮುಳುಗಿಸಿ ಅವತ್ತು ವಿಗಾಟೆ ಬಹುಮತ ಮೆಜಾರಿಟಿ ಬಂದಿತ್ತು. ಆದ್ರೆ ನಮಗೆ ಈ ಬಾರಿ ಬಂದಿರತಕ್ಕಂತಹ ಮ್ಯಾಂಡೇಟ್ ನೋಡಿದ್ರೆ ಆಫ್ಟರ್ 78 ಅಂತ ಕಾಣ್ತದೆ. ಸೊ ಆಫ್ಟರ್ ಲಾಂಗ್ ಟೈಮ್ ವಿ ಗಾಟ್ ಎ ವೆರಿ ಗುಡ್ ಮೆಜಾರಿಟಿ. ಸೊ ಈಗಿರುವಾಗ ಯಾಕೆಂದ್ರೆ ಇದೇ ಬೇರೆ ಪಕ್ಷ ಸರ್, ಉದಾಹರಣೆ ಬೇರೆ ಪಕ್ಷ ತಗೊಳ್ಳೋಣ, BJPನೇ ತಗೊಳ್ಳೋಣ ಸರ್. BJPನಲ್ಲಿ 8ರಿಂದ 13 ತನಕ 3 ಜನ ಅಂದ್ರೆ ಚರ್ಚ್ ದಾಳಿ ಒಂದಾಗುತ್ತೆ, ಪಬ್ ದಾಳಿ ಒಂದಾಗುತ್ತೆ. ಅದನ್ನ ಯಾರು ಮಾಡಿಸಿದ್ದಾರೆ, ಯಾಕೆ ಮಾಡಿಸಿದ್ದಾರೆ ನಾನು ಹೇಳಲ್ಲ. ಅದನ್ನ ಅದೊಂದು ಸತ್ಯ. ಅದರಲ್ಲೇ ಒಂದು CM ಕುರ್ಚಿ ಬದಲಾಗಿತ್ತು ಅನ್ನುವಂಥದ್ದು ವಾಸ್ತವಾಂಶ, ವಾಸ್ತವ ಸತ್ಯ. ಸರ್ಕಾರ ನಿಂದೆ ಇದೆ ಸರ್, ಈಗಲೂ ತನಿಖೆ ಮಾಡಬಹುದು ಸರ್. ಇಟ್ ವಾಸ್ ಅದು ಎಲ್ಲ ತನಿಖೆಗಳಿಗೆ ಹೋಗಿ ಎಲ್ಲಿಗೆ ಹೋಗಿ ಮೂಲೆ ಸೇರಿದವೆ ಗೊತ್ತಿರ್ತಕ್ಕಂಥದ್ದು. ಯಾರು ಅವ್ರ ಮುಖ್ಯಮಂತ್ರಿ ಆಗಿರೋದು ನಾವ್ಯಾಕೆ ತನಿಖೆ ಮಾಡಿಸ್ಕೊಳ್ಳೋಣ? ನಾನು ಹೇಳಿದ ಘಟನೆಯನ್ನು ಉಲ್ಲೇಖ ಮಾಡಿದ್ದಷ್ಟೇನೆ. ಈಗ ಕುಮಾರಸ್ವಾಮಿ ಅವರು ಈ ರಾಜ್ಯದಲ್ಲಿ ಒಂದು ವಿಚಿತ್ರವಾದ ರಾಜಕೀಯ ಸನ್ನಿವೇಶವನ್ನ ನಿರ್ಮಾಣ ಮಾಡಿದ್ರು. ನಮ್ಮಲ್ಲಿ ಏನು ನಾವು JDS ಜೊತೆ
ಧರ್ಮಸಿಂಗ್ ಅವರ ಕಾಲದಲ್ಲಿ ಒಂದು ಏನೋ ಶೇರಿಂಗ್ ತಗೊಂಡು ಮುಖ್ಯಮಂತ್ರಿ ಆಗಿದ್ವಿ. ಆದರೆ ಯಾವಾಗ ನಮ್ಮಲ್ಲಿ ಆಪರೇಷನ್ ಮಾಡುವಂಥ ಸನ್ನಿವೇಶಗಳು ಅಥವಾ ಅದು ಭ್ರಷ್ಟಾಚಾರ ಆಗಿರ್ಬೋದು ಅಥವಾ ಅವತ್ತಿನ ಗೋವಾ ಟ್ರಿಪ್ ಆಗಿರ್ಬೋದು ಏನೆಲ್ಲ ನಡೀತು, ತದನಂತರ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಕುರ್ಚಿನ ಬಿಡದೇ ಯಾವ ರೀತಿ ಕೂತ್ಕೊಂಡ್ರು. ಆಮೇಲೆ ಯಡಿಯೂರಪ್ಪನವರು ವಚನ ಭ್ರಷ್ಟ ಅಂತ ತುಮಕೂರಿನಿಂದ ಯಾತ್ರೆ ಹೊರಟಿದ್ದು ನಾವು ನೋಡಿದ್ದೀವಿ. ಈ ಒಂದು ಅನುಕಂಪಗಳು ಇದ್ರೂ ಸಮೇತ ಯಡಿಯೂರಪ್ಪನವ್ರಿಗೆ ಕ್ಲಾರ್ ಮೆಜಾರಿಟಿ ಬರಲ್ಲ. ಅವತ್ತು ಆಪರೇಷನ್ ಕಮಲ ಆಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆದರೆ ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಹೇಳಿಕೆಗಳಿಗೆ ವಿರೋಧ ಪಕ್ಷದವ್ರು 1000 ಹೇಳ್ಬೋದು ಸರ್. ಅವರು ಇವತ್ತಿನ ತನಕ ಅವರು ಅಣ್ಣ ತಮ್ಮಂದರಾಗಿದ್ದಾರೆ. ಒಬ್ರಿಗೆ ಒಂದು ವಿಚಾರ ಒಬ್ರು ವಿರುದ್ಧವಾಗಿ ಎಲ್ಲಾದ್ರೂ ಆಡಿದ್ರೆ ನೀವು ದುರ್ಬೀನ್ ಇಟ್ಕೊಂಡು ನೋಡಿದ್ರು ಸಮೇತ ಸಿಗ್ಲಿಕ್ಕೆ ಹೋಗೋದಿಲ್ಲ. ಆದರೆ ಅನಾವಶ್ಯಕ ರಾಜಕೀಯ ಚರ್ಚೆಗಳಾಗ್ತವೆ. ಅದು ಅವರವರ ನಾ ಹೇಳಿದ್ನಲ್ಲ ಅವರವರ ಭಾವನೆ ಮತ್ತು ಭಕ್ತಿಗಳಿರ್ಬೋದು ಅಂತೇಳಿ. ಮತ್ತು ನೀವು ಪರ್ಟಿಕ್ಯುಲರ್ ಆಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಿರೋ ವಿಚಾರದಲ್ಲಿ ಸರ್, ಈ ರಾಜ್ಯದಲ್ಲಿ ಅವರು ಯಾವ ರೀತಿ ಅವರು ಪಕ್ಷ ಸಂಘಟನೆ ಮಾಡಿ ಇವತ್ತು KPCC ಅಧ್ಯಕ್ಷ ಸ್ಥಾನ ಕೊಡುವಾಗ ಅವತ್ತು 19ರಲ್ಲಿ ಯಾರು ತಾಳೋಂಥ ಪರಿಸ್ಥಿತಿನಲ್ಲೇ ಇರಲಿಲ್ಲ. ಅಂಥ ಸಂದಿಗ್ಧ ಪರಿಸ್ಥಿತಿ. ನಮ್ಮ ಯಾವ ಮಟ್ಟಕ್ಕೆ ಹೋಗಿ ನಮ್ಮ ಸಂಖ್ಯೆಗಳು ಹೋಗ್ಬಿಟ್ಟು 80ಕ್ಕೆ ಹೋಗಿ ತಲುಪಿತ್ತು. ಇವತ್ತು ಅದನ್ನ ಬೌನ್ಸ್ ಬ್ಯಾಕ್ ಮಾಡಿ ನಾನು ಉದಾಹರಣೆ ಸಮೇತ ಕೊಟ್ಟೆ. ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಆದ್ಮೇಲೆ ಒಂದು ನಮ್ಮ ಮೆಜಾರಿಟಿ, ಒಂದು ಬೈ ಎಲೆಕ್ಷನ್ ರಿಸಲ್ಟು, ಮಗದೊಂದು ಏನು ಲೋಕಸಭಾ ಚುನಾವಣೆ ಆಗಿರ್ಬೋದು, ಮತ್ತೆ ಇನ್ನೊಂದು ಡಿ ಕೆ ಶಿವಕುಮಾರ್ ಅವ್ರನ್ನ ಬಹಳ ಸೂಕ್ಷ್ಮವಾಗಿ ಹೈಕಮಾಂಡ್ ಗಮನಿಸ್ತಾ ಇದೆ. ಕಾಂಗ್ರೆಸ್ನ ಸಂಕಷ್ಟದ ಸಂದರ್ಭದಲ್ಲಿ ಅದು ನೀವು ಹಿಮಾಚಲ್ ಪ್ರದೇಶದ ಯಾವುದು ಚುನಾವಣಾ ವಿಚಾರ ಆಗಿರ್ಬೋದು, ಅದು ನೀವು ಗುಜರಾತ್ನ ಚುನಾವಣಾ ವಿಚಾರ ಆಗಿರ್ಬೋದು, ಯಾವುದಕ್ಕೋಸ್ಕರ ಜೈಲಿಗೆ ಹೋದ್ರು? ಕಾಂಗ್ರೆಸ್ ಪಕ್ಷಿನ ಶಿಸ್ತಿನ ಸಿಪಾಯಿ ಆಗಿರೋ ಕಾರಣಕ್ಕೋಸ್ಕರ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ITED ದಬ್ಬಾಳಿಕೆ ಮಾಡಿ ಹೆದರಿಸಿ ಅವ್ರನ್ನ ಜೈಲಿಗೆ ಹಾಕಿದ್ರು. ಇವತ್ತು ನಾವು ಘನವೆತ್ತ ಸುಪ್ರೀಂ ಕೋರ್ಟ್ ಎಲ್ಲ ಕೇಸ್ಗಳನ್ನ ಖುಲಾಸೆ ಮಾಡಿದ್ಯಲ್ವಾ? ಪಕ್ಷಕ್ಕೋಸ್ಕರ ದುಡ್ದಿದ್ದಾರೆ, ಪಕ್ಷಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಪಕ್ಷ ಅವ್ರನ್ನ ಗುರ್ಚಿ ಒಂದಲ್ಲ ಒಂದು ದಿನ ರಾಜ್ಯದ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಆ ಶುಭಗಳಿಗೆ ಬಂದ ದಿನ ನಿಮಗೆ ಸ್ವೀಟ್ ಕೊಟ್ಟೆ ನಾನು ಮಾತಾಡಿಸ್ತೀನಿ ಸರ್. ನೋಡೋಣ ಯಾವಾಗ ಆ ಗಳಿಗೆ ಬರುತ್ತೆ ಅಂತೇಳಿ. ಉತ್ಕರ್ಷ್ ಅವರೇ, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ನಿಮ್ಮ ಪಾರ್ಟಿಯಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಆಗಲೇ ನಾನು ಕೇಳಿದೆ. ವಿರೋಧ ಪಕ್ಷದವರು ಹಾಗೇನೆ ವಿರೋಧ ಪಕ್ಷದ ನಾಯಕರು ಹಾಗೇನೆ BJP ರಾಜ್ಯಾಧ್ಯಕ್ಷರ ವಿಚಾರವಾಗಿ ಈಗ ನಿಮ್ಮ ಪಾರ್ಟಿಯಲ್ಲಿ ಶಿಸ್ತು ಅಂತ ಅಥವಾ ನಿಮ್ಮ ಪಾರ್ಟಿ ನಾಯಕರಿಗೆ ಶಿಸ್ತನ್ನ ಕಲಿಸೋಕೆ RSS ನಾಯಕರೇ ಬರ್ಬೇಕಾ ಸರ್? ಹೀಗೆ ಯಾಕಂತ ಹೇಳಿದ್ರೆ ನಿಮ್ಮ ಪಕ್ಷದ ಅದೆಷ್ಟೋ ದೊಡ್ಡ ದೊಡ್ಡ ನಾಯಕರು ಕೇಂದ್ರ ಆಗಿರಬಹುದು ರಾಜ್ಯ ಆಗಿರಬಹುದು ಅವರೆಲ್ಲರ ಹಿನ್ನೆಲೆಯನ್ನ ತೆಗೆದುಕೊಂಡು ನೋಡಿದ್ರೆ RSS ಹಿನ್ನೆಲೆಯಿಂದ ಬಂದವರು. ಆದ್ರೆ RSS ನಾಯಕರೇ ಕರೆದು ಒಬ್ಬರನ್ನ ಕರ್ಕೊಂಡು ಹೋದ್ರೆ ರಾಜ್ಯ ಪ್ರವಾಸ ಆಗಲ್ಲ, ಅಲ್ಲಿ ಪಕ್ಷ ಸಂಘಟನೆ ಆಗಲ್ಲ ಅಂತೇಳಿ ಒಬ್ಬ BJP ರಾಜ್ಯಾಧ್ಯಕ್ಷನಿಗೆ ಪಾಠ ಮಾಡುವಂತ ಅನಿವಾರ್ಯತೆ ಬಂತ ಹೇಗೆ ಸರ್? ಅಷ್ಟು ಜ್ಞಾನ ಇಲ್ವಾ ಅಧ್ಯಕ್ಷರಿಗೆ? ಹಾಗಾದ್ರೆ ನೋಡಿ, ಒಂದು ಸ್ಪಷ್ಟ, ಈಗಾಗಲೇ ನಮ್ಮ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಬಹಳ ಸ್ಪಷ್ಟಪಡಿಸಿದ್ದಾರೆ. ಏನು ಅಂತಂದ್ರೆ ಯಾವ ರೀತಿಯ ಗೊಂದಲ ಇಲ್ಲ, ಯಾವ ತೀರ್ಮಾನವನ್ನ ಮಾಡ್ಬೇಕು ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ. ಮತ್ತೆ ಬಹಳ ಸ್ಪಷ್ಟವಾಗಿ ಒಂದು ಅಂಶವನ್ನ ನಾನು ಮಾಧ್ಯಮದಲ್ಲಿ ನೋಡ್ತಾ ಇರ್ತಕ್ಕಂಥ ವೀಕ್ಷಕರು ಕೂಡ ನಾನು ತರಲಿಕ್ಕೆ ಇಷ್ಟಪಡ್ತೇನೆ. RSS ಒಂದು ಇಂಡಿಪೆಂಡೆಂಟ್ ಆರ್ಗನೈಸೇಷನ್, ಭಾರತೀಯ ಜನತಾ ಪಾರ್ಟಿ ಒಂದು ಇಂಡಿಪೆಂಡೆಂಟ್ ಆರ್ಗನೈಸೇಷನ್. ನಮಗೆ ಸಲಹೆ ಸೂಚನೆಗಳು ಎನ್ನುವಂತ ವಿಚಾರ ಬಂದಾಗ ನಮಗೆ ಸಲಹೆ ಸೂಚನೆಗಳನ್ನ ಕೊಡ್ತಕ್ಕಂಥದ್ದು, ಏನಾದ್ರೂ ಸಮಸ್ಯೆಗಳಿದ್ದಾಗ ಅದನ್ನ ತಿದ್ದಿ ಯಾವ ರೀತಿ ಮುಂದಕ್ಕೆ ಹೋಗ್ಬೇಕು ಅನ್ನೋಂಥದ್ದು ಸರ್ವೇ ಸಾಮಾನ್ಯ, ಅದು ನಡೀತಾ ಇರುತ್ತೆ ಚರ್ಚೆಗಳು. ಆದ್ರೆ ಎರಡೂ ಕೂಡ ಇಂಡಿಪೆಂಡೆಂಟ್ ಕೆಲಸ ಮಾಡ್ತಕ್ಕಂಥ ಸಂಘಟನೆಗಳು. ಇದು ಬಹಳ ಸ್ಪಷ್ಟವಾಗಿ ಎಲ್ಲರ ಗಮನಕ್ಕೂ ನಾನು ತರಲಿಕ್ಕೆ ಇಷ್ಟಪಡ್ತೀನಿ. ನಾನು ಕಾಂಗ್ರೆಸ್ ವಕ್ತಾರರ ಗಮನಕ್ಕೆ ತರಬರುವಂತ ಇನ್ನೊಂದು ವಿಷಯ ಏನು ಅಂತಂದ್ರೆ, ಅವ್ರಿಗೆ ಇತಿಹಾಸದ ಒಂದಷ್ಟು ಮಾಹಿತಿಗಳಿಲ್ಲ ಅಂತ ಕಾಣಿಸುತ್ತೆ. ಯಾಕಂದ್ರೆ ಇವರು ನಮ್ಗೆ ಹೇಳಿದ್ರು 2008ರಿಂದ 13ರಿಂದ 3 ಜನ ಮುಖ್ಯಮಂತ್ರಿಗಳಾದ್ರು ಅಂತ. ಆದ್ರೆ ನಾನು ಇವ್ರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ವೀರೇಂದ್ರ ಪಾಟೀಲ್ ಅವರನ್ನ, ನಿಜಲಿಂಗಪ್ಪ ಅವರನ್ನ, ಬಂಗಾರಪ್ಪನವರನ್ನ, ವೀರಪ್ಪ ಮೊಯ್ಲಿ ಅವರನ್ನ ಯಾವ ರೀತಿ ನಡೆಸ್ಕೊಂಡ್ರಿ? ಅವರನ್ನ ಏರ್ಪೋರ್ಟ್ ಅಲ್ಲಿ ನಿಮ್ಮ ರಾಜೀವ್ ಗಾಂಧಿ ಅವರು ಬಂದಾಗ ಚೇಂಜ್ ದ ಚೀಫ್ ಮಿನಿಸ್ಟರ್ ಅಂತ ಹೇಳಿ ಹೋದ್ರು. ಅವ್ರನ್ನ ಯಾವ ರೀತಿ ನಡ್ಸ್ಕೊಂಡ್ರಿ? ಇವತ್ತಿಗೂ ನಡ್ಸ್ಕೊಂಡಂತ ಪರಿಣಾಮ ನಿಮ್ಗೆ ಇವತ್ತಿಗೂ ಆ ಸಮುದಾಯದ ಮತಗಳು ಇವತ್ತಿಗೂ ನಿಮ್ಗೆ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ನಮ್ಗೆ ಹೇಳೋ ಬದಲು ಒಂದಷ್ಟು ಇತಿಹಾಸದ ಅಂಶಗಳನ್ನ ತಿಳ್ಕೊಂಡು ನೀವು ಬರ್ಬೇಕಾಗ್ತದೆ. ನಾವು ಗೌರವಯುತವಾಗಿ ಸದಾನಂದ ಗೌಡ ಇರ್ಬೋದು, ಜಗದೀಶ್ ಶೆಟ್ಟರ್ ಅವರು ಇರ್ಬೋದು, ಯಡಿಯೂರಪ್ಪನವರನ್ನ ಬಹಳ ಗೌರವಯುತವಾಗಿ ಪಕ್ಷ ನಡೆಸ್ಕೊಂಡಿದೆ. ಆದ್ರೆ ನೀವು ನಿಮ್ಮ ನಾಯಕರುಗಳನ್ನು ಯಾವ ರೀತಿ ನಡ್ಸ್ಕೊಂಡ್ರಿ? ವೀರಪ್ಪ ಮೊಯ್ಲಿ ಅವರ ಸ್ಥಾನ ಏನ್ರಿ ಇವತ್ತು? ಬಂಗಾರಪ್ಪನ ಯಾವ ರೀತಿ ನಡ್ಸ್ಕೊಂಡು ಹಿಂದುಳಿದ ಸಮುದಾಯದ ನಾಯಕ? ನನಗೆ ಇವೆಲ್ಲ ಇತಿಹಾಸದ ಅಂಶಗಳನ್ನು ನೋಡಿದಾಗ ನನಗೆ ಅನ್ಸೋಂಥದ್ದು, ಸಿದ್ದರಾಮಯ್ಯನವರನ್ನು ಕೂಡ ಅದೇ ರೀತಿ ಕಾಂಗ್ರೆಸ್ ಪಾರ್ಟಿ ನಡೆಸ್ಕೊಳ್ತದೆ. ನೀವು ಸೆಪ್ಟೆಂಬರ್ ಆದ್ಮೇಲೆ ನೋಡಿ, ಒಬ್ಬ ಹಿಂದುಳಿದ ಸಮುದಾಯದ ನಾಯಕ, ತನ್ನ ಸ್ವಂತ ಪರಿಶ್ರಮದ ಬಂದಿರತಕ್ಕಂಥ ನಾಯಕ ಅಂತ ಏನ್ ಹೇಳ್ಕೊಳ್ತಾರೆ ಇತಿಹಾಸದಲ್ಲಿ ಇರ್ತಕ್ಕಂಥದ್ದು, ಅವರನ್ನು ಕೂಡ ಕಾಂಗ್ರೆಸ್ ಪಾರ್ಟಿ ಇದೇ ರೀತಿ ನಡೆಸ್ಕೊಳ್ತದೆ. ಜಾತಿ ಗಣತಿಯ ವಿಚಾರದಲ್ಲಿ ನಮ್ಮ ಬದ್ಧತೆ, ರಾಹುಲ್ ಗಾಂಧಿ ದೊಡ್ಡ ಘಂಟಾಘೋಷ ಭಾಷಣವನ್ನು ಮಾಡಿದ್ರು, ತರುವಂತದ್ದು ನಾವು ತಂದೆ ತರ್ತೀವಿ, ಜಾರಿ ಮಾಡ್ತೀವಿ ಅಂತ. ಮತ್ತೆ ಸಿದ್ದರಾಮಯ್ಯ ಅವರು ಡಾಕ್ಯುಮೆಂಟ್ ಇಟ್ಕೊಂಡು ಹೋದಾಗ ಯಾಕೆ ಅದನ್ನ ತಿರಸ್ಕಾರ ಮಾಡಿ ಕಳಿಸಿದ್ರು? ಅಂದ್ರೆ ನೀವು ಅಹಿಂದ ಸಮುದಾಯಗಳನ್ನ, ಶೋಷಿತ ದಮನಿತ ದಲಿತ ಸಮುದಾಯಗಳನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದ್ದೀರಾ? ಸೊ ಹಾಗಾಗಿ ವೀರೇಂದ್ರ ಪಾಟೀಲ್ ಇರ್ಬೋದು, ಬಂಗಾರ
ಬಂಗಾರಪ್ಪನವ್ರು ಇರ್ಬೋದು, ವೀರಪ್ಪ ಮೊಯ್ಲಿ ಅವ್ರು ನೋಡಿದಾಗ ನನಗೆ ಎಲ್ಲೋ ಒಂದ್ ಕಡೆ ಆ ಲಿಸ್ಟಿಗೆ ಸಿದ್ದರಾಮಯ್ಯ ಅವ್ರು ಕೂಡ ಸೇರ್ಕೊಳ್ತಾರೆ. ಅದ್ರ ಬಗ್ಗೆ ಸ್ಪಷ್ಟತೆ ಮೊದಲು ಕಾಂಗ್ರೆಸ್ ವಕ್ತಾರರು ಕೊಡ್ಲಿ, ಆಮೇಲೆ ನಮ್ಮ ಪಾರ್ಟಿ ಬಗ್ಗೆ ಚರ್ಚೆ ಮಾಡೋರಂತೆ. ಎಸ್ ನಾಗೇಂದ್ರ ಬಾಬು ಸರ್, ಈಗ ಒಂದು ವಿಚಾರ ಅಂತೂ ವೆರಿ ಕ್ಲಿಯರ್, ಸೆಪ್ಟೆಂಬರ್ನಲ್ಲಿ ಏನೋ ಒಂದು ಕ್ರಾಂತಿ ಆಗುತ್ತೆ ಅಂತ ಹೇಳಿ ರಾಜಣ್ಣ ಅವರು ಕೊಟ್ಟಂತ ಹೇಳಿಕೆಯಿಂದ ಚರ್ಚೆಗಳು ಶುರುವಾಗಿದೆ. ಹಾಗೇನೆ ಸಿಎಂ ಬದಲಾವಣೆ ನಿಜಕ್ಕೂ ಆಗುತ್ತೆ ಸರ್? ಹೀಗೆ ನಾನು ತಾವು ಕೇಳಿರ್ತಕ್ಕಂಥ ಪ್ರಶ್ನೆಗಿಂತನೂ ಮತ್ತು ಒಂದು ವಿಚಾರವನ್ನು ತಮ್ಮ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತೀನಿ. ಮಾನ್ಯ ಕಾಂಗ್ರೆಸ್ ವಕ್ತಾರರು ಕೆಲವು ವಿಚಾರಗಳನ್ನು ಎತ್ತಿದ್ದಾರೆ, ಅದು ನಾವೆಲ್ಲ ಅವರೇ ಮಾತಾಡಿರ್ತಕ್ಕಂಥ ಅವ್ರು ಹೇಳ್ತಿದ್ದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ತಳಮಟ್ಟದಿಂದ ಕಾರ್ಯಕರ್ತನಾಗಿ ಬಂದು ದುಡಿದಿದ್ದಾರೆ. ಇವತ್ತು ಕೂಡ ಅವರು ರಾಜ್ಯಾಧ್ಯಕ್ಷ ಸ್ಥಾನ ತಗೊಳ್ಳೋದಕ್ಕೆ ಎಷ್ಟೊಂದು ಕಷ್ಟಪಟ್ಟರು, ಇವತ್ತು ಅವರು ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಮಾನ್ಯ ವಕ್ತಾರರೇ ತಮ್ಮನ್ನು ಕೇಳ್ತಾ ಇದ್ದೀನಿ. ಇವತ್ತು ಕೂಡ ಕಾಂಗ್ರೆಸ್ಸಲ್ಲಿ ಹಾಗಾದರೆ ಕರ್ನಾಟಕ ರಾಜ್ಯದಲ್ಲಿ ನೀವು ದಲಿತ ಓಟನ್ನು, ಯಾವೊಂದು ಮುಸಲ್ಮಾನ್ ಓಟನ್ನು ತಾವು ಪಡ್ಕೊಂಡು ಮಾಡಿದ್ರಿ, ಇವತ್ತಿನವರೆಗೂ ಯಾಕೆ ಆ ಸಮುದಾಯಗಳ ಒಂದು ಮುಖ್ಯಮಂತ್ರಿಗಳನ್ನು ಮಾಡೋದಕ್ಕೆ ನಿಮ್ಮ ಕೈಲಾಗಿಲ್ಲ ಅಂತಕ್ಕಂಥ ಒಂದಾದರೆ, ಎರಡನೇದು ವಲಸಿಗರು ಬಂದು ನಿಮ್ಮ ಮೇಲೆ ಕೂತ್ಕೋತಾರೆ. 10 ವರ್ಷ ವಲಸಿಗರು ಬಂದು ಕೂತ್ಕೋತಾರೆ, ಯಾಕೆ ನಿಮಗೆ ಕೆಪಾಸಿಟಿ ಇಲ್ಲ? ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಯಾಕೆ ನೀವು ಕಡೆಗಣಿಸಿದ್ರಿ? ಸನ್ಮಾನ್ಯ ಡಿ ಕೆ ಶಿವಕುಮಾರನ್ನ ಯಾಕೆ ಕಡೆಗಣಿಸಿದ್ರಿ? ಹಾಗಾದರೆ ನಿಮ್ಮಲ್ಲಿ ಮೂಲತಾ ಇರ್ತಕ್ಕಂಥ ದುಡ್ದಂಥವ್ರಿಗಾದ್ರೆ ಸ್ಥಾನಮಾನ ಇಲ್ವಾ? ಹಾಗಾದರೆ ನಿಮಗೆ ಕೆಪಾಸಿಟಿ ಇಲ್ವಾ? ಹಾಗಾದರೆ ನಡೆಸೋದಕ್ಕೆ ಇದನ್ನ ನೀವು ಹೇಳಬೇಕಲ್ಲ. ಇಂಥ ನ್ಯೂನ್ಯತೆಗಳು ನಿಮ್ಮಲ್ಲಿ ಇಟ್ಕೊಂಡು ಇವತ್ತು ನೀವು ಬೀದಿಲಿ ಬೇರೆಯವ್ರ ಬಗ್ಗೆ ನೀವು ಬೆರಳು ತೋರಿಸ್ತಾ ಇದ್ದೀರಾ ಅಂತಂದರೆ, ನಿಮ್ಮ ಪಕ್ಷದಲ್ಲಿ ದುಡಿದಂಥವ್ರಿಗೆ ಸ್ಥಾನಮಾನಗಳಿಲ್ಲ ಅಂದಮೇಲೆ ನೀವು ಬೇರೆಯವ್ರ ಬಗ್ಗೆ ಮಾತನಾಡ್ತಕ್ಕಂಥ ಯಾವುದೇ ಒಂದು ಅಧಿಕಾರ ತಮಗಿರೋದಿಲ್ಲ ಅಂತಕ್ಕಂಥ ಸ್ಪಷ್ಟ. ಮತ್ತೊಂದು ಹೇಳ್ತಿದ್ರು, ಆಪರೇಷನ್ ಕಮಲ ಕುಮಾರಸ್ವಾಮಿ ಅವರಿದ್ದಾಗ ಹಾಗೆ ಹೀಗೆ ಅಂತ ಹೇಳಿ ಮಾಡಿ ಆಪರೇಷನ್ ಹಸ್ತ ಎಷ್ಟು ಸತಿ ಮಾಡಿದರೆ ಇತಿಹಾಸದ ದಾಖಲೆ ಇದೆ. ಒಂದ್ಸತಿ ಹಿಂತಿರುಗಿ ನೋಡ್ಕೊಳ್ಳಿ, ಸ್ವತಂತ್ರ ಬಂದ ನಂತರ ಎಷ್ಟು ಕಡೆ ಆಪರೇಷನ್ ಹಸ್ತ ಅಂತ ಹುಟ್ಟಿದ್ದೆ, ಅವಾಗ ಯಾವ ಸಂದರ್ಭದಲ್ಲಿ ಯಾವ ಕಾಲದಲ್ಲಿ ಅಂತ. ಆಮೇಲೆ ರಾಜಣ್ಣ ಅವರು ಒಂದು ಮಾತು ಹೇಳ್ತಾರೆ ಸರ್, ಆಗಲೇ ನಾನು ಹೇಳೋದನ್ನು ಮರ್ತುಬಿಟ್ಟೆ, ಕಾಂಗ್ರೆಸ್ ವಕ್ತಾರರು ಅದು ಸೂಕ್ಷ್ಮವಾಗಿ ಗಮನಿಸಬೇಕು. ಅವರೊಂದು ಪದವನ್ನು ಬಳಕೆ ಮಾಡ್ತಾರೆ, ಯಾವ ಸಂದರ್ಭಕ್ಕೆ ಹೇಗೆ ನಡೆಯುತ್ತೋ ಅದಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡಬೇಕು ಅಂತಕ್ಕಂಥ. ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ, ಎಲ್ಲ ಒಂದು ಬದಲಾವಣೆ ಆಗುತ್ತೆ. ಬದಲಾವಣೆ ಆದಂಥ ಸಂದರ್ಭದಲ್ಲಿ ನಮ್ಮನ್ನು ಗಣ್ಣಿಗೆ ತಗೊಳ್ಳೇಬೇಕು ಅಂತಕ್ಕಂಥದ್ದನ್ನು ತಗೊಳ್ಳಿಲ್ಲ ಅಂತಂದರೆ, ನಾನೊಂದು ಸಮುದಾಯದಲ್ಲಿದ್ದೀನಿ, ಸಮುದಾಯದ ಪರವಾಗಿ ನನ್ನ ಕಡೆಗಣಿಸಿದ್ರೆ ನಾನು ನನ್ನದೇ ಆದಂಥ ಒಂದು ಪ್ರತಿಕ್ರಿಯೆ ಕೊಡೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ಎಲ್ಲೋ ಇವರಿಗೆ ಸೂಚನೆ ಇರೋದ್ರಿಂದ ಈ ರೀತಿ ಅವ್ರ ಪಕ್ಷದಲ್ಲಿ ಇವತ್ತಿಂದನೇ ಅವರವರೊಂದು ಸ್ಥಾನಮಾನಗಳನ್ನು ಭದ್ರ ಮಾಡ್ಕೋತಾ ಇದ್ದಾರೆ. ಮತ್ತೊಂದು ಮಾತು ಹೇಳಿದ್ರು, ರಾಜ್ಯದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ, ಅಭಿವೃದ್ಧಿ ಹಾಗೆ ತುಂಬ ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳಿ. 2ನೇ ವರ್ಷದ ಅಭಿವೃದ್ಧಿ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಒಂದು 2 ವರ್ಷಗಳ ಪೂರೈಕೆ ಮಾಡಿರ್ತಕ್ಕಂಥ ಆಚರಣೆ ಮಾಡಿದಂಥ ಸಂದರ್ಭದಲ್ಲಿ ಪತ್ರಿಕೆಗಳು ನಾನು ನೋಡಿದೆ, ಒಂದೊಂದು ಪೇಜ್ಗಳಿಗೂ ಕೊಟ್ಟಿದ್ದರು. ಆದರೆ ಅದಕ್ಕೆ ಪ್ಯಾರಲಲ್ ಆಗಿ ಡಬಲ್ ಸ್ಟ್ಯಾಂಡ್ ಮತ್ತೊಂದು ಮಾತು ಹೇಳ್ತಾ ಇದ್ದೀನಿ, 10 ಜನ ಸಚಿವರುಗಳು ಕಳಪೆ ಪ್ರದರ್ಶನ ಮಾಡಿದ್ದಾರೆ, ಅವರಿಗೆ ಮಾರ್ಕ್ಸ್ ಕಾರ್ಡಲ್ಲಿ ಫೇಲ್ ಆಗಿದ್ದಾರೆ, ಅವರಿಗೆ ಫೇಲ್ಯೂರ್ ಮಾರ್ಕ್ಸ್ ಬಂದಿದೆ, ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ. ಒಂದು ಕಡೆ 2 ವರ್ಷಗಳ ಸಾಧನೆ ತೋರಿಸ್ತಾರೆ, 10 ಜನ ಸಚಿವರುಗಳು ಫೇಲ್ಯೂರ್ ಆಗಿದ್ದಾರೆ ಅಂತಕ್ಕಂಥ. ನಿಮ್ಮ ನಿಲುವೇನಾಗಾದ್ರೆ ಈಗ ನಿಮ್ಮ ನಿಲ್ವೇನು? ಫೇಲ್ಯೂರ್ ಆಗಿದ್ದಾರೆ ಅಂತಂದ್ರೆ ಸರ್ಕಾರ ಚೆನ್ನಾಗಿ ನಡೆದಿಲ್ಲ ಅಂತಕ್ಕಂಥ ಮಾತನ್ನು ಒಪ್ಕೋಬೇಕಾರೆ ನೀವು. ಹಾಗಾದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ಗೊಂದಲಗಳಿದೆ, ಈ ರಾಜ್ಯ ಸರ್ಕಾರದಲ್ಲಿ ಅನೇಕ ಗೊಂದಲಗಳಿದೆ. ಸತೀಶ್ ಜಾರಕಿಹೊಳಿ ಅವರು ಹಗಲು ರಾತ್ರಿ ಕಾಯ್ತದೆ ಕೆಪಿಸಿಸಿ ಅಧ್ಯಕ್ಷ ನಾನೇ ಆಗ್ತೀನಿ ಅಂತಕ್ಕಂಥದ್ದು. ಹಾಗಾದ್ರೆ ದುಡ್ದಂತ ಪಕ್ಷದಲ್ಲಿ ಹಗಲು ರಾತ್ರಿ ಕೆಲಸ, ಅವರು ಕೂಡ ವಲಸಿಗರೇನೇನೆ. ಹಾಗಾದ್ರೆ ಹಗಲು ರಾತ್ರಿ ದುಡಿದಂತ ಡಿ ಕೆ ಶಿವಕುಮಾರ್ಗೆ ಅಲ್ಲೂ ಕೂಡ ಅನ್ಯಾಯ ಆಗುತ್ತಾ? ಹಾಗಾದ್ರೆ ಒಂದು ಮುಖ್ಯಮಂತ್ರಿ ಸ್ಥಾನನೂ ಸಿಗಲ್ಲ. ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷನು ತೆಗೆಯೋದಾದ್ರೆ ದುಡಿದಂತ ಅವ್ರಿಗೆ ನಿಮ್ಮಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ನೀವು ಕೊಟ್ಟಂತದ್ದೇನಾಗಾದ್ರೆ, ಆ ಒಂದು ಕಾರಣಕ್ಕೇನೆ ಇವತ್ತು ಕಾರ್ಬಾರ್ ಇರ್ತಕ್ಕಂಥದ್ದು ವಲಸಿಗರದು. ಇವ್ರ ಮಾತುಗಳೇನು ಕೇಳಲ್ಲ. ಈ ಕಾರಣಕ್ಕೆ ಅಲ್ಲಿ ಗುಂಪುಗಾರಿಕೆಗಳಾಗಿದೆ, ಅನೇಕ ಶಾಸಕರುಗಳ ಅಸಮಾಧಾನ ಆಗಿದೆ. ರಾಯರೆಡ್ಡಿ ಅವರು ಪಬ್ಲಿಕ್ ಆಗಿ ಬ್ಲಾಕ್ ಮೇಲ್ ಮಾಡ್ತಾರೆ, ರೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹೇಗೆ ಅಂತ ಕೇಳಿದ್ದಕ್ಕೆ ಹೇಳ್ತಾರೆ, ನಾವೆಲ್ಲ ಮೆಂಬರ್ಸು, ನಾವು ಓಟ್ ಹಾಕಿದ್ರೆ ಅಲ್ಲಿ ಅವರು ಇದಾಗೋದು, ನಾವೆಲ್ಲ ಅವ್ರ ಪರವಾಗಿದ್ದೀವಿ ಅಂತಾರೆ. ಹಾಗಾದ್ರೆ ಇನ್ನೊಬ್ಬರು ಪರವಾಗಿ ನಾವಿಲ್ಲ ಅಂತಕ್ಕಂಥ ತೋರಿಸ್ತಾ ಇದ್ದಾರೆ ಅಂತಂದ್ರೆ ಗುಂಪುಗಾರಿಕೆ, ಇಲ್ಲಿ ಬಣಗಳ ಒಂದು ಗುದ್ದಾಟ ಇದೆ ಅಂತಕ್ಕಂಥ ಸ್ಪಷ್ಟವಾಗಿ ಕಾಣುತ್ತೆ. ಓಕೆ ಅನಿಲ್ ನಾಚಪ್ಪ ಅವರೇ, 2 ವರ್ಷ ಅಂತೂ ಕಳಿತು, ಇನ್ನು ಬಾಕಿ ಇರೋದು 3 ವರ್ಷ. ಹೆಂಗಿರ್ಬೋದು ಆಡಳಿತ? ಇದೇ ರೀತಿ ಇರುತ್ತೆ. ಮತ್ತೆ ಇವತ್ತು ನೀವು ನೋಡ್ಬೋದು, 2 ಬಣಗಳಲ್ಲಿ ಒಂದು ಡಿ ಕೆ ಶಿವಕುಮಾರ್ ಬಣದ ಏನು ಈಗ ನಮ್ಮ ಕಾಂಗ್ರೆಸ್ ವಕ್ತಾರರು ನಮ್ಮ ಜೊತೆ ಕೂತಿದ್ದಾರೆ, ಇದೇ ರೀತಿ ಬೇರೆ ಬೇರೆ TV ಚಾನೆಲ್ಗಳಲ್ಲೂ ಸಹ ಮ್ಯಾಕ್ಸಿಮಮ್ ಡಿ ಕೆ ಶಿವಕುಮಾರ್ ಬಣದ ಕಾಂಗ್ರೆಸ್ ವಕ್ತಾರರೇ ಬರ್ತಿರೋದು ಈಗ. ಆಮೇಲೆ ಸಾಹೇಬ್ರಿಗೆ ಏನು ಹೇಳಿದರು ಅಂದರೆ, ಈಗ ರಾಜಣ್ಣ ಅವರು ಈ ಬಣಕ್ಕೆ ಬರ್ಬೋದು ಅಂತ. ನಾನು ನಿಮಗೊಂದು
ಚಿಕ್ಕ ಮಾತು ಹೇಳ್ತೀನಿ. ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಬಣದ ಏನು ಇಲ್ಲಿ ಪ್ಯಾನಲಿಸ್ಟಲ್ಲಿ ಕೂತಿದ್ದಾರೆ, ಇವರು ಈ 2.5 ವರ್ಷಗಳಲ್ಲಿ ಅವ್ರ ಬಗ್ಗೆ ನೀವು ಏನು ಹೇಳಿ ಒಗ್ಳು ಭಟ್ರ ಥರ ಮಾತಾಡಿ ಅವ್ರನ್ನ ಆ ಲೆವೆಲಿಗೆ ತೊಗೊಂಡೋದಾಗ ಇವ್ರಿಗೆ ಸಿಗುವ ಅವಕಾಶಗಳು, ಈಗ ಯಾರೋ ಹೊಸೊಬ್ಬ 2 ವರ್ಷ ಬೈದು 6 ತಿಂಗಳಲ್ಲಿ ನಾನು ನಿನ್ನ ಜೊತೆ ತೀರ್ತೀನಿ ಅಂದಾಗ ಅವರಿಗೆ ಎಷ್ಟು ಮಾತ್ರಕ್ಕೆ ಅದು ಹೋಗ್ಬೋದು, ನಾನು ಯಾವ ಅವಕಾಶಗಳು. ಯಾಕಂದರೆ ರಾಜಣ್ಣ ಯಾವಾಗ ಅವಕಾಶ ಸಿಗುತ್ತೆ ಅಂತೇಳಿ ಬಂದು ಸೇರ್ಕೊಳ್ಳೋದು ಮುಖ್ಯನೋ, ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ಜೊತೆಯಾಗಿ ಬಂದು ಅವ್ರನ್ನ ಈ ಅಧಿಕಾರಕ್ಕೆ ಅವರೊಬ್ಬರೇ ಬರಲಿಲ್ಲ, ಅವ್ರ ಜೊತೆಲಿರೋರೆಲ್ಲ ಸೇರಿ ಕರ್ಕೊಬಂದಿದ್ದು. ಇವತ್ತು ನೀವು ನೋಡ್ಬೋದು ಯಾವುದ್ಯಾವುದು ಬೇರೆ ಜಾಗಗಳಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಕೊಟ್ಟಿರುವಂಥ ಪತ್ರಗಳಿಗೆ ಮಾತ್ರ ಬೆಲೆ ಸಿಗ್ತಾ ಇದೆ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ. ಅವರ ಹೈಕಮಾಂಡಿಂದನೂ ಸಹ ಯಾವುದಾದ್ರೂ ಒಪ್ಪಿಗೆ ಬರಬೇಕಂದ್ರೆ ನಿಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಟ್ಟಿರೋದಕ್ಕೆ ಯಾವುದಕ್ಕೂ ಒಪ್ಪಿಗೆಗಳು ಬಂದಿಲ್ಲ. ನಿಮಗೆ MLC ಯಲ್ಲೇ ನಾನು ಹೇಳ್ತಾ ಇದ್ದೀನಿ, 4 ಜನ ಏನು ಕಳಿಸಿದ್ರು ಅವ್ರಿಗೂ ಸಹ ಒಪ್ಪಿಗೆಗಳು ಬರದಲ್ಲ, ಅದೇ ಬದಲಾವಣೆ ಆಗೋಂಥ ಸಾಧ್ಯತೆಗಳು ಬಂತು. ಅದಾದ ನಂತರ ಈಗ ನೋಡಿ ಸರ್ ಏನಾಗುತ್ತೆ ಅದು ವಾಸ್ತವ ಸ್ಥಿತಿ ಮಾತಾಡಬೇಕು. ಇಡೀ ರಾಜ್ಯದಲ್ಲಿ ಈಗಾಗಲೇ ಡಿಸೈಡೆಡ್ ಹೂ ಇಸ್ ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಅಂತ, ಆರ್ ಡಿ ಕೆ ಶಿವಕುಮಾರ್ ಇಲ್ಲಾಂದರೆ ಗೌರ್ಮೆಂಟ್ ಬಿದ್ದೋಗ್ಬೇಕು, ಎರಡೇ ಆಗೋದು. ಯಾಕಂದರೆ ಈ ಜೋಡೆತ್ತುಗಳು ಒಂದು ಎತ್ತು ನೊಗ ಮುಂದೆ ಹೋಗಿದೆ, ಈಗ ಎರಡನೇದು ಹೋಗೋಕ್ಕೆ ಬಿಡಲಿಲ್ಲ ಅಂದರೆ ಅದು ಬಿಚ್ಕೊಂಡು ಹೋಗ್ಬಿಡುತ್ತೆ. ಯಾಕೆ ಬಿಚ್ಕೊಂಡು ಹೋಗುತ್ತೆ ಅಂದರೆ ಈಗಾಗಲೇ ರಾಜಸ್ಥಾನದಲ್ಲಾಗಿದೆ, ಮಧ್ಯಪ್ರದೇಶದಲ್ಲಾಗಿದೆ. ನಾನು ಯಾವ ಪಾರ್ಟಿ ಜೊತೆ ಹೋಗಿ ಸೇರ್ತಾರೆ ಅಂತ ಹೇಳ್ತಾ ಇಲ್ಲ, ಈಗಾಗಲೇ ಇದಾಗಿದೆ. ನಮಗೆಲ್ಲ ಎಕ್ಸಾಂಪಲ್ಸ್ಗಳನ್ನ ಈ ಕಾಂಗ್ರೆಸ್ ಪಾರ್ಟಿನೇ ತೋರಿಸ್ಕೊಟ್ಟಿದೆ. ಯುವ ನಾಯಕರುಗಳಿಗೆ ನೀವು ಯಾವಾಗ CM ಪಟ್ಟ ಕೊಡಲಿಲ್ಲ, ಅವ್ರು ಬೇರೆ ಪಕ್ಷದ ಜೊತೆ ಸೇರ್ಕೊಂಡಿರೋದು. ಅದಾದಮೇಲೆ ನಮ್ಮ BJP ಪ್ಯಾನಲಿಸ್ಟ್ ಒಂದು ಮಾತು ಹೇಳಿದರು, ಈ RSS BJP ಬೇರೆದು, ತೊಂದರೆಗಳಾದಾಗ ಕರೆದು ಮಾತಾಡ್ತಾರೆ ಅಂತ. ಯಾಕೆ JDSನ ಕರೆದು ಮಾತಾಡ್ತಿಲ್ಲ, ಯಾಕೆ ಆಮ್ ಆದ್ಮಿ ಪಾರ್ಟಿನ ಕರೆದು ಮಾತಾಡಿಸ್ತಿಲ್ಲ, ಯಾಕೆ ಕಾಂಗ್ರೆಸ್ನ ಕರೆದು ಮಾತಾಡಿಸ್ತಿಲ್ಲ? RSS ಕರೆದು ಮಾತಾಡೋದು BJPಗೆ ಮಾತ್ರ ಅಂತ ಏನಾದರೂ ಇದೆಯಾ? ಹಾಗಾದರೆ RSS BJP ಒಂದು ಇಲ್ಲ, ನಮ್ಮನ್ನು ಕರೆದು ಮಾತಾಡಿಸಿ, ನಮಗೂ ಇಷ್ಟ ಇದೆ ಹೋಗಿ ಮಾತಾಡೋದಕ್ಕೆ, ಇವ್ರನ್ನೂ ಕರೆದು ಮಾತಾಡಿಸಿ. JDS ಅವ್ರ ಜೊತೆನೇ ಇರೋರು ಮಿತ್ರ ಪಕ್ಷ, ಯಾಕೆ ಕುಮಾರಣ್ಣನ ಕರೆದು ಮಾತಾಡಲ್ಲ ಅವರು? ಇವತ್ತು ಯಾಕೆ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಅವ್ರಿಗೆ ಕರೆದು ನೀವು ಹಿಂಗೆ ಮಾಡಬೇಕು ಅಂತ ಹೇಳಲ್ಲ? ಹೇಳ್ಬೇಕಲ್ವಾ, ನೀವು ಅದನ್ನ ಹೇಳ್ಬೇಕಲ್ವಾ? ಈಗ RSS ಬೇರೆ BJP ಬೇರೆ ಅಂದಾಗ ನೀವು ಯಾಕೆ BJPನ ಮಾತ್ರ ಕರೀತಾರೆ ಅಂತ ನನ್ನ ಪ್ರಶ್ನೆ ಅವರಿಗೆ. ಇಲ್ಲ, ನಾವು ಅದನ್ನೇ ಹೇಳಿರ್ತಕ್ಕಂಥದ್ದು, ಏನಾದರೂ ಸಮಸ್ಯೆಗಳಿದ್ದಾಗ ನಮ್ಮ ಮಾತೃ ಸಂಘಟನೆ ನಮ್ಗೆ ಏನ್ ಮಾರ್ಗದರ್ಶನ ಮಾಡಬೇಕು. ನಿಮ್ಮನ್ನ ಯಾಕ್ರಿ ಕರೆಯೋಣ? ಒಂದು ಪಂಚಾಯತಿ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ನಿಮ್ ಕೈಯಲ್ಲಿ. ಒಂದ್ ನಿಮಿಷ ಉತ್ತರ ಕೊಡ್ತೀನಿ. ಒಂದು ಪಂಚಾಯತಿ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಅಂದ್ರು BJP 25 ವರ್ಷ ಆದ್ಮೇಲೆ ಒಂದು ರಾಜ್ಯ ಹಿಡಿದಿದ್ದು, ನಾವು ಬಂದು 6 ತಿಂಗಳಲ್ಲಿ ಒಂದು ರಾಜ್ಯ ಹಿಡಿದ್ವಿ. ಇವತ್ತು ನಮ್ಮ ಹತ್ರ 2ನೇ ರಾಜ್ಯ ಇದೆ, ಇನ್ನೊಂದು ಗುಜರಾತ್ ಅಲ್ಲಿ ಈ ಬಾರಿ ಇವ್ರನ್ನ ಸೋಲಿಸ್ತೀವಿ. ಕರ್ನಾಟಕ ನಾವು ಸರ್ ನಿಧಾನವಾಗಿ ಬೆಳೀತಾ ಇದ್ದೀವಿ. ನಾವು ನೀವು ನಮ್ಮ ಕಾರ್ಯಕರ್ತರ ಪಡೆ ಅಷ್ಟೇ ಇದೆ ಇವತ್ತಿಗೂ ಸಹ. ನಮ್ಮ ಇವತ್ತು ವೋಟ್ಗಳೇನಿದೆಯಲ್ಲ ನಿಧಾನವಾಗಿ ಇನ್ಕ್ರೀಸ್ ಆಗ್ತಿದೆ. ಮುಂದೊಂದು ದಿನ BJPಗೆ ನಾವೇ ಥ್ರೆಟ್, ಕಾಂಗ್ರೆಸ್ಸಿಗಲ್ಲ. ಓಕೆ, ವೆಲ್ ಬದಲಾವಣೆ ಬಿರುಗಾಳಿ ರಾಜ್ಯ ರಾಜಕೀಯದಲ್ಲಿ ಜೋರಾಗ್ತಾ ಇದೆ. ಒಂದಷ್ಟು ನಾಯಕರು ಕೊಟ್ಟಂತ ಹೇಳಿಕೆ ವಿಚಾರವಾಗಿ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ರಾಜಣ್ಣ ಹೇಳಿಕೆ ಆದಿಯಾಗಿ ಗಮನಿಸ್ತಾ ಹೋಗೋದಾದ್ರೆ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯ ಕುರಿತಂತೆಯೂ ಕೂಡ ಚರ್ಚೆಯನ್ನ ಮಾಡಲೇಬೇಕಾಗತ್ತೆ. ದರ್ಶನ್ ಅವರೇ, ಯತೀಂದ್ರ ಸಿದ್ದರಾಮಯ್ಯನವರು ಇವತ್ತು ಪವರ್ ಶೇರಿಂಗ್ ವಿಚಾರವಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು. ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪವರ್ ಶೇರಿಂಗ್ ಆಗೋದಿಲ್ಲ, ಅವರ ತಂದೆ ಸಿದ್ದರಾಮಯ್ಯನವರು 5 ವರ್ಷಗಳ CM ಆಗ್ತಾರೆ ಎನ್ನುವುದಾಗಿ ಮತ್ತೊಂದು ವಿಚಾರವನ್ನು ಕೂಡ ಅವರು ಮೆನ್ಷನ್ ಮಾಡಿದ್ರು. ಸ್ಮಾಲ್ ವಾಯ್ಸ್ ಬಸವರಾಜ್ ಶಿವಗಂಗಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಏನು ಅಂತ ಹೇಳಿದ್ರೆ, ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅಂತೇಳಿ. ಹಾಗಾದ್ರೆ ನಿಮ್ಮ ಪಕ್ಷದಲ್ಲಿ ಬಿಗ್ ವಾಯ್ಸು ಸ್ಮಾಲ್ ವಾಯ್ಸು ಅಂತ ಇದೆಯಾ ಸರ್? ಹೇಗೆ ಶಿವಗಂಗಾ ಅವ್ರದ್ದು ಸ್ಮಾಲ್ ವಾಯ್ಸ್ ಅಂದ್ರೆ ಹೇಳಿದ್ರೆ ಅದ್ರ ಕಥೆ ಏನು ಸರ್? ಹಾಗಾದ್ರೆ ನೋಡಿ, ಯಾರು ಬೇಕಿದ್ರು ಅವರ ಒಪಿನಿಯನ್ ಹೇಳೋದಕ್ಕೆ ಅವಕಾಶ ಇದೆ. ಅದರಲ್ಲಿ ಯತೀಂದ್ರ ಸಾಹೇಬ್ರು ಬಂದು ಪಿತೃ ಪ್ರೀತಿ ಅನ್ನುವಂಥದ್ದು ಸಹಜವಾಗಿ ಇರ್ತದೆ. ಅವ್ರು ಹೇಳೋದ್ರಲ್ಲಿ ಮನೆಯಲ್ಲಿದ್ರೆ ಬೆಟರ್ ಸರ್ ರಾಜ್ಯ. ಒಟ್ಟಾರೆ ನೀವು ಮನೇಲಿದ್ರು ತಂದೆ ಮಗನಿಗೆ ಅಪ್ಪನೇ. ಹಾಗಾದ್ರೆ ಕುಟುಂಬ ರಾಜಕೀಯ ಆಗಲ್ಲ ಸರ್. ಯಾವ್ದು ಈ ದೇಶದಲ್ಲಿ ಎಷ್ಟು ಕುಟುಂಬಗಳು ನೋಡ್ತಾ ಇದೀವಿ. ಒಂದು ಸರ್, ಈಗ ನನಗೆ ಹಲವು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಮೊದಲನೇ ದೊಡ್ಡ ಆರೋಪ, ನನ್ನನ್ನು ಬಣ ಮಾಡಾಕ್ಬಿಟ್ರು. ಯಾರು? ನಮ್ಮ ಆಮ್ ಆದ್ಮಿ ಪಾರ್ಟಿಯವರು. ಸರ್ ನೋಡಿ, ನಾನು ಕಾಂಗ್ರೆಸ್ ಅನ್ನುವಂಥ ಪಕ್ಷದವನು, ನಾನು ಬಣ ಅನ್ನೋದು ನನಗೆ ಗೊತ್ತಿಲ್ಲ ಸರ್. ನಮ್ಮ ಹಾಗೆ ನೀವು ಬಣ ಅಂದಿದ್ರೆ ಮೂಡ ವಿಚಾರ ಬಂದಾಗ ಪ್ರತಿದಿನ ಬಂದು ಇಲ್ಲಿ ಕೂತಿದ್ದೀನಲ್ವಾ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರ ವಿಚಾರವಾಗಿ ನಾವು ಧ್ವನಿ ಎತ್ತಿದೀವಲ್ವಾ? ಅದನ್ನ ಯಾವ ಬಣ ಅಂತೀರ ನನ್ನ? ಆ ರೀತಿ ನೀವು ಒಬ್ಬರು, ಯಾಕೆಂತಂದ್ರೆ ಎಸ್ ಡೆಫಿನೆಟ್ಲಿ ಐ ರೆಸ್ಪೆಕ್ಟ್ DK ಶಿವಕುಮಾರ್ ಸಾಹೇಬ್ರನ್ನ. ಸೊ ಅದು ಪ್ರೇಮ ಅನ್ನೋದು ಹೃದಯದಲ್ಲಿ ಇದ್ದೇ ಇರ್ತದೆ. ಆದರೆ DK ಸಾಹೇಬ್ರು ನನಗೆ ಹೇಳ್ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ ಮೊದಲು,
ವ್ಯಕ್ತಿ ಪೂಜೆ ಆಮೇಲೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅವರ ಪ್ರಶ್ನೆಗೆ ನಾನು ಉತ್ತರ ಕೊಡುವಂಥ ಕೆಲಸ ಮಾಡಿದೆ. ಒಂದು, BJP ವಕ್ತಾರರು ನನ್ನ ಕಡೆಗೆ ತಿರುಗಿ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ನಾನು ಮೌನವಾಗಿ ಕೇಳಿಸ್ಕೊಳ್ತಾ ಇದ್ದೆ. ನನಗೆ ಪಾಪ ಇತಿಹಾಸದ ಜ್ಞಾನ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಇತಿಹಾಸವನ್ನು ನೆನೆಸೋದಕ್ಕೆ ಹೋದರು. ಸರ್, ನನಗೆ ನನ್ನ ಕಾಂಗ್ರೆಸ್ ಪಕ್ಷ 1885ರಲ್ಲಿ ಶುರುವಾಯ್ತಲ್ಲ, ಆ ಇತಿಹಾಸನೂ ಗೊತ್ತು, 1929ರ ದಂಡಿ ಯಾತ್ರೆನೂ ಗೊತ್ತು, 1942ರ ಕ್ವಿಟ್ ಇಂಡಿಯಾ ಮೂವ್ಮೆಂಟು ಗೊತ್ತು, 1947ರ ಸ್ವಾತಂತ್ರ್ಯನೂ ಗೊತ್ತು, 1964ರ ಚೀನಾ ಭಾರತ ಯುದ್ಧನೂ ಗೊತ್ತು, 1971ರ ಇಂಡೋ ಪಾಕ್ ಯುದ್ಧನೂ ಗೊತ್ತು, 1999ರ ಕಾರ್ಗಿಲ್ ಯುದ್ಧನೂ ಗೊತ್ತು. ನನಗೆ ಯಾವ ಇತಿಹಾಸದ ಪಾಠ ಬೇಡ, ಆ ಇತಿಹಾಸದ ಅರಿವಿಟ್ಟೆ ನಾನು ಈ ಚರ್ಚೆಗಳಿಗೆ ಬರುವಂತದ್ದು. ಇನ್ನೊಂದು, ನಮ್ಮ ಪಕ್ಷದ ಯಾರ್ದು ಒಂದು ಮಾನ್ಯ ಶ್ರೀ ಬಂಗಾರಪ್ಪನವರ ಹೆಸರು, ವೀರೇಂದ್ರ ಪಾಟೀಲ್ ಅವರ ಹೆಸರು, ವೀರಪ್ಪ ಮೊಯ್ಲಿ ಸಾಹೇಬ್ರ ಹೆಸರನ್ನ ಏನೋ ಮೂಲೆ ಮಾಡಿದ್ದಾರೆ ಅಂತ ಹೇಳಿದ್ರು. ನೋಡಿ, ಬಂಗಾರಪ್ಪ ಸಾಹೇಬ್ರು ಅವರು ಹೋಗ್ದಿಲ್ದಿರೋ ಪಕ್ಷನೇ ಇಲ್ಲ. ಸಮಾಜವಾದಿನಲ್ಲೂ ನಿಂತು ಗೆದ್ದಿರ್ತಕ್ಕಂಥವ್ರು, ಅವರೊಬ್ರು ಹುಟ್ಟು ಸ್ವಾಭಿಮಾನಿ ಅನ್ನುವಂಥದ್ದನ್ನ ನಾವು ನೋಡಿದ್ವಿ. ಅವರು ಪಕ್ಷ ಬಿಟ್ಟು ಬೇರೆ ಒಂದು ಪಕ್ಷವನ್ನ ಸ್ಥಾಪನೆ ಮಾಡಿದ್ರು. ಅದಕ್ಕೊಂದು ಉತ್ತರ. ವೀರೇಂದ್ರ ಪಾಟೀಲ್ ಸಾಹೇಬ್ರು ವಿಚಾರವನ್ನ ತಗೊಂಡ್ರು. ರಾಜೀವ್ ಗಾಂಧಿ ಅವರು ಬಂದಂತಹ ಸಂದರ್ಭದಲ್ಲಿ ವೀರೇಂದ್ರ ಪಾಟೀಲ್ರು ಸಂಪೂರ್ಣ ಅನಾರೋಗ್ಯವಾಗಿ ಇದ್ದ ಕಾರಣದಿಂದಾಗಿ ಅವತ್ತು ಒಂದು ಮುಖ್ಯಮಂತ್ರಿಯ ಬದಲಾವಣೆ ಆಯಿತು. ಮಾನ್ಯ ವೀರಪ್ಪ ಮೊಯ್ಲಿ ಸಾಹೇಬ್ರ ಹೆಸರನ್ನು ಇವ್ರು ಕೇಳಿದ್ರು. ಮೊನ್ನೆ ಬೆಳಗಾವಿನಲ್ಲಿ ನಡೆದಂತಹ ಗಾಂಧಿ ಭಾರತ ಅನ್ನುವಂಥ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರಲ್ಲ, ಆ ನೇತೃತ್ವವನ್ನು ವಹಿಸ್ಕೊಂಡಿದ್ರಲ್ಲ, ಇದೇ ಮಾನ್ಯ ವೀರಪ್ಪ ಮೊಯ್ಲಿ ಅವರು ನಾವು ಹಿರಿಯರನ್ನ ಯಾವ ರೀತಿ ನಡೆಸ್ಕೊಳ್ತೀವಿ ಅಂತ ಗೊತ್ತಿದೆ ನಮಗೆ. ನಾನು ಕೇಳ್ತೀನಿ, ಈ ರಾಜ್ಯದಲ್ಲಿ ಒಬ್ಬ ಧೀಮಂತ ನಾಯಕರಿದ್ರು, AK ಸುಬ್ಬಯ್ಯ ಅವರು ಅಂತ ಹೇಳ್ಬಿಟ್ಟು, ಅವರಿಗೆ ಹತ್ರದವರು, ಕೊಡಗ್ನವರು, ಅವರನ್ನ ಯಾವ ರೀತಿ ನಡೆಸ್ಕೊಂಡ್ರು. BB ಶಿವಪ್ಪನವರು ಅಂತ ಇದೆ BJPನಲ್ಲಿ ಹಿರಿಯ ಧುರೀಣರಿದ್ರು, ಅವರನ್ನ ಕೊನೆಗೆ ಅವ್ರು ತೀರ್ಕೊಂಡಾಗ ಒಬ್ಬ BJP ನಾಯಕ ಅವ್ರನ್ನ ನೋಡೋದಕ್ಕೆ ಹೋಗ್ಲಿಲ್ವಲ್ಲ. ಇವತ್ತು BJP ಅಂತ ಈಶ್ವರಪ್ಪ ಏನ್ ಮಾತಾಡಿದ್ದು. ಇವತ್ತು ಈಶ್ವರಪ್ಪ ಅವ್ರು ಎಲ್ಲಿದ್ದಾರೆ? BJPಲಿ ಇದಾರ? ಬೆಳಗ್ಗೆ ಆದ್ರೆ ಹಿಂದುತ್ವ ಅನ್ನೋರು ಯತ್ನಾಳವರು ಅವ್ರೇನಾದ್ರು BJPನಲ್ಲಿ ಇದಾರ? ಇವತ್ತು BJPಯ ಪರಿಸ್ಥಿತಿ ಒಳಗಡೆ ಇದ್ದವರೇ ದಗ ಉರಿತಾ ಇದ್ದಾರೆ. ವಕ್ತಾರರು ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅದಕ್ಕೆ ಮೀರಿ ನಮ್ಮ JDS ವಕ್ತಾರರು ಏನು ಬೇರೆ ಬೇರೆ ವಿಚಾರಗಳನ್ನ ತಗೊಂಡ್ರು. ಯಾವುದು ದಲಿತರು, ಮುಸ್ಲಿಮರು, ಆ ಜಾತಿ ಈ ಜಾತಿ. ಆಯ್ತು ಸರ್, ಇವತ್ತು ನೀವು ಚನ್ನರಾಯಪಟ್ಟಣಕ್ಕೆ ಟಿಕೆಟ್ ಕೊಡ್ಬೇಕಾದ್ರೆ ದಲಿತರು ಅಥವಾ ಮುಸ್ಲಿಮರು ಕಾಣಿಸ್ತಾ ಇಲ್ವಾ? ಅಲ್ಲಿ ಬಾಲಕೃಷ್ಣ ಬೇಕಾ? ಹೊಳೆನರಸೀಪುರಕ್ಕೆ ಟಿಕೆಟ್ ಕೊಡ್ಬೇಕಾದ್ರೆ ಅಲ್ಲಿ ದಲಿತರು ಮುಸ್ಲಿಮರು ಕಾಣಿಸ್ತಾ ಇಲ್ವಾ? ರೇವಣ್ಣನ ಬೇಕಾ? ಹಾಸನ ಲೋಕಸಭೆಗೆ ಪ್ರಜ್ವಲ್ ರೇವಣ್ಣನ ಬೇಕಾ? ಹಾಸನ MLCಗೆ ಸೂರಜ್ ರೇವಣ್ಣನ ಬೇಕಾ? ಹಾಸನ ZPಗೆ ಭವಾನಿ ರೇವಣ್ಣನ ಬೇಕಾ? ಇಲ್ಲಿ DC ತಮ್ಮಣ್ಣವರು ಆಗ್ಬೇಕಾ? ಈ ಕಡೆಯಿಂದ BJP ಕಳಿಸಿ ಅಳಿಯ ಮಂಜುನಾಥ್ ಅವ್ರು ಆಗ್ಬೇಕಾ? ಯಾವ ಮಂತ್ರಿಗಿರಿ ಬಂದ್ರು ಸಮೇತ, ಯಾವ ಮುಖ್ಯಮಂತ್ರಿಗಿರಿ ಬಂದ್ರು ಸಮೇತ ಬೇರೆ ಒಂದು ಜಾತಿಗೆ ಏನಾದ್ರು ದೇವೇಗೌಡರು ಕುಟುಂಬದವ್ರು ಮಾಡಿದಾರ? ಖುದ್ದು ಅವರೇ ಮುಖ್ಯಮಂತ್ರಿ, ಖುದ್ದು ಅವರೇ PM, ಖುದ್ದು ಕುಮಾರಸ್ವಾಮಿನೇ CM, ಖುದ್ದು ಇವಾಗ ಕುಮಾರಸ್ವಾಮಿನ ಕೇಂದ್ರ ಮಂತ್ರಿ ಆಗಿದಾರಲ್ಲ, ಇವ್ರಿಗೆ ಯಾವ ನೈತಿಕತೆ ಇದೆ? ಆಮೇಲೆ ಕುಮಾರಸ್ವಾಮಿ ಅವ್ರ ಮಗನ್ನ ಮೂರ್ ಬಾರಿ ಒಂದಾದ್ಮೇಲೆ ಒಂದು ಬೊಂಬೆ ನಾಡು ಅಂತ ಚನ್ನಪಟ್ಟಣ ಕರಿತೀವಲ್ಲ, ಚನ್ನಪಟ್ಟಣ, ರಾಮನಗರ, ಮಂಡ್ಯ ಎಲ್ಲಾ ಕಡೆ ಅವರೇ ಬೇಕಾ? ಅನಿತಕ್ಕನು ಬೇಕಾ? ಅವಕಾಶ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ JDS ನವರಿಗೆ ಯಾವ ಒಂದು ಸಮುದಾಯದ ಬಗ್ಗೆ ಮಾತನಾಡುವಂತ ನೈತಿಕತೆಯನ್ನ ಅವ್ರು ಇಟ್ಕೊಂಡಿಲ್ಲ. ಉತ್ಕರ್ಷ್ ಅವರೇ, ರಾಜಣ್ಣ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು, ನಿಮ್ಮ ಪಾರ್ಟಿಯ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರೆ ನಮ್ಮ ರಾಜ್ಯ ರಾಜಕೀಯದ ವಿಚಾರ ಮಾತ್ರ ಅಲ್ಲ, ಕೇಂದ್ರದಲ್ಲೂ ಕೂಡ ಬದಲಾವಣೆ ಆಗಬಹುದು ಅಂತ ಹೇಳಿ. ನೋಡಿ, ನಾನು ಈಗಾಗಲೇ ನಮ್ಮ ಪಾರ್ಟಿಯ ಸ್ಟ್ಯಾಂಡ್ ಏನು ಅಂತಂದ್ರೆ ಸ್ಪಷ್ಟಪಡಿಸಿದ್ದೀನಿ. ಪಾಪ KN ರಾಜಣ್ಣ ಅವರು ಅವ್ರ ಸ್ಥಾನ ಹೋಗುತ್ತೆ ಅಂತ ಹತಾಶೆಯಲ್ಲಿ ಮಾತನಾಡ್ತಾ ಇರಬೇಕು. ಪಾಪ DK ಶಿವಕುಮಾರ್ ಬಹಳ ಅವ್ರಿಗೆ ತೊಂದರೆ ಕೊಡ್ತಾ ಇರಬೇಕೇನೋ, ಸಹಕಾರ ಕೊಡ್ತಾ ಇಲ್ಲ, ಸಹಕಾರ ಸಚಿವರಿಗೆ ಸಹಕಾರ ಕೊಡ್ತಾ ಇಲ್ಲ, ಹಾಗಾಗಿ ಪಾಪ ಹತಾಶೆಯಿಂದ ಮಾತನಾಡುವಂಥದ್ದಾಗಿದೆ. ನಮ್ಮ ಕಾಂಗ್ರೆಸ್ ವಕ್ತಾರರು, ನೀವು ಕಾಂಗ್ರೆಸ್ ಯಾವ ಕಾಂಗ್ರೆಸ್ ಅಂತ ಮೊದಲು ಸ್ಪಷ್ಟೀಕರಣ ಕೊಡ್ರಿ. ಇಂದಿರಾ ಗಾಂಧಿ ಅವ್ರ ಕಾಂಗ್ರೆಸ್, ಕಾಮರಾಜ್ ನಾಡರ್ ಅವರ ಕಾಂಗ್ರೆಸ್ ಅಥವಾ ಅಲೆಕ್ಸಾಂಡರ್ ಹ್ಯೂಮ್ ಅವ್ರ ಕಾಂಗ್ರೆಸ್, ಅದು ಗೊತ್ತಿದೆ ಅವ್ರಿಗೆ ಮೊದಲು. ನಾನು ಇತಿಹಾಸದ ಪುಟಗಳನ್ನು ತೆಗಿತಾ ಹೋದ್ರೆ ಇವ್ರು ಮಾಡಿರ್ತಕ್ಕಂಥ ದುರಂತಗಳೇನೋ, ಯಾವ ರೀತಿ ಇತಿಹಾಸವನ್ನೇ ತಿರ್ಚುವಂತ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್. ಎಲ್ಲ ಹೇಳಿದ್ರು ದಂಡಯಾತ್ರೆ ಏನ್ ಮಾಡಿದ್ವಿ, ಇನ್ನೊಂದು ಹೋರಾಟವನ್ನು ಮಾಡಿದ್ವಿ ಅಂತ. ಎಮರ್ಜೆನ್ಸಿ ಬಗ್ಗೆ ಮಾತಾಡಿ, ನೀವು ಯಾವ ರೀತಿ ಒಂದು ಸರ್ವಾಧಿಕಾರಿ ಧೋರಣೆ ತಗೊಂಡ್ಬಂದ್ರಿ ಸಮಾಜದ ಮೇಲೆ, ಅದ್ರ ಬಗ್ಗೆ ಹೇಳಿ. ನಿಮ್ಮ ಸರ್ವೋಚ್ಚ ನಾಯಕರು ಏನು ಗಾಂಧಿ ಕುಟುಂಬ ಇದೆ, ಯಾವ ರೀತಿ ಎಲ್ಲರನ್ನು ಕೂಡ ಕಗ್ಗತ್ನಲ್ಲಿ ಇಡುವಂತ ಕೆಲಸ ಮಾಡ್ತು, ಅದ್ರ ಬಗ್ಗೆ ಮಾತಾಡಿ. ಮಾತಾಡ್ತಾ ಹೋದ್ರೆ ನಿಮಗಿಂತ ಬಹಳ ಚೆನ್ನಾಗಿ ಇತಿಹಾಸವನ್ನು ತಿಳ್ಕೊಂಡಿರ್ತಕ್ಕಂಥದ್ದು ನಮ್ಮವರು. ಬಹಳಷ್ಟು ಕರಾಳ ಇತಿಹಾಸ ಕಾಂಗ್ರೆಸ್ ಇರ್ತಕ್ಕಂಥದ್ದು. ಯಾವ ರೀತಿ ಶಿಕ್ಷಣದ ವ್ಯವಸ್ಥೆಯಲ್ಲಿ ನೀವು ಇತಿಹಾಸವನ್ನು ತಿರ್ಚುವಂತ ಕೆಲಸ ಮಾಡಿದ್ದೀರಿ. ಬಂಗಾರಪ್ಪನವ್ರ ಬಗ್ಗೆ ಮಾತಾಡ್ತಾರೆ,
ಆಚರಣೆ ಮಾಡ್ತಾರೆ. ಸೈನಿಕರ ಮಾನಸಿಕತೆಯನ್ನ ಪ್ರಶ್ನೆ ಮಾಡಿದಂತದ್ದು. ಇವತ್ತು ರಾಹುಲ್ ಗಾಂಧಿ ಚೈನಾದಲ್ಲಿ ಹೋಗಿ ಡಿನ್ನರ್ ಮೀಟಿಂಗ್ ಯಾಕೆ ಮಾಡಿದ್ರು, ಯಾವ ಕಾರಣಕ್ಕೋಸ್ಕರ ಮಾಡಿದ್ರು, ಇದು ಎಲ್ಲದರ ಬಗ್ಗೆ ಒಂದ್ ನಿಮಿಷ ಸ್ಪಷ್ಟತೆ ಕೊಡಬೇಕು. ಇವತ್ತು ಸೋನಿಯಾ ಗಾಂಧಿ ಅವರು ಇಟಾಲಿ ಜೊತೆ ಅವ್ರಿಗೆ ಯಾವ ರೀತಿಯ ಸಂಪರ್ಕ ಇದೆ, ದೇಶದ ವಿಚಾರಗಳು ಅಂತ ಬಂದಾಗ ಅದನ್ನ ಯಾವ ರೀತಿ ವಿರೋಧ ಮಾಡ್ತಾ ಇದ್ದಾರೆ, ವಿಚಾರಗಳಿಗೆ ಕರಾಳ ದಿನ ಅಂತ ಇಡೀ ಜಗತ್ತಿನಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ. ಎಮರ್ಜೆನ್ಸಿ ಅದ್ರ ಬಗ್ಗೆ ನೀವು ಮಾಹಿತಿ ಕೊಡಬೇಕು. ಕೆಲವು ಸಂದರ್ಭದಲ್ಲಿ ಕಾಂಗ್ರೆಸ್ ಅವರಿಗೆ ಏನಾದ್ರೂ ಸತ್ಯವನ್ನ ಹೇಳಿದ್ರೆ ಅದನ್ನ ತಗೊಳ್ಲಿಕ್ಕೆ ಆಗೋದಿಲ್ಲ. ಸಮಾಧಾನ ಕಿರ್ಚಾಡೋದು ಬೇಡ, ಜನ ನೋಡ್ತಿದ್ದಾರೆ ನಮ್ಮನ್ನ. ಏನಾದರೂ ಸತ್ಯವನ್ನು ಹೇಳಿದಂಥ ಸಂದರ್ಭದಲ್ಲಿ ಅವ್ರ ಕೈಲಿ ತಡ್ಕೊಳಕ್ಕಾಗೋದಿಲ್ಲ. ಇನ್ನೊಂದೇನು ಅಂತಂದ್ರೆ ಅವ್ರಿಗೆ ಯಾವುದೇ ಡಿಬೇಟಲ್ಲಿ ತಗೊಳ್ಳಿ, ಕುಮಾರಸ್ವಾಮಿ ದೇವೇಗೌಡರು ಅಂದ್ರೆ ನಡ್ಕ ಶುರು ಆಗ್ಬಿಡುತ್ತೆ. ಅದೇನಕ್ಕಂತ ಗೊತ್ತಿಲ್ಲ. ಅವ್ರ ಹೆಸರು ಹೇಳಿದ್ರೆ ಇರಿ ಒಂದ್ ನಿಮಿಷ, ಕೆಲವು ಜನ ನಿದ್ದೆಲ್ಲೇ ಎದ್ದು ಕೂತ್ಕೋತಾರೆ. ಯಾಕಪ್ಪ ಕನ್ಸಲ್ಲ ಅಂದ್ರೆ ಬೆಳಿಗ್ಗೆ ಹೋಗಿ ಒಂದು ಕಾಲಾದ್ರೂ ಮುಕ್ಕೊಂಬರೋಣ, ಯಾಕೆ ಬೇಕು ನನಗೆ ಅಂತ ಹೇಳಿ. ಆ ಭಯ ಇರಬೇಕು, ಇರುತ್ತೆ ಮುಂದಕ್ಕೂ. ಆ ಭಯ ಅದೇ ಮೇಂಟೈನ್ ಮಾಡ್ತೀವಿ. ಕೇವಲ 16 ತಿಂಗಳು ದೇಶದ ಪ್ರಧಾನಿ, ಇತಿಹಾಸ ದಾಖಲೆಗಳಾಗಿದೆ. ಕುಮಾರಸ್ವಾಮಿ ಸಣ್ಣ ಸಣ್ಣ ಸಂದರ್ಭ ಸಿಕ್ಕದಂತ ಸಮ್ಮಿಶ್ರ ಸರ್ಕಾರ ಅವ್ರ ಜೊತೆನೂ ಮಾಡಿದ್ದೀವಿ, ಬಿಜೆಪಿ ಜೊತೆನೂ ಸರ್ಕಾರ ಮಾಡಿದ್ದೀವಿ. ನಾವು ಯಾವುದೇ ಹಗರಣಗಳಾಗಿ ದಿನ ಬೆಳಗಾದ್ರೆ ಕಿತ್ತಾಡ್ಕೊಳ್ಳೋ ಒಳ್ಳೆ ಕೆಲಸಗಳೇ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೆ ಇವತ್ತಿಗೂ ಕೇಂದ್ರದಲ್ಲಿದ್ದಾರೆ. ಕಪ್ಪು ಚುಕ್ಕೆಗಳು ತೋರಿಸಿ ನೋಡಿ ತಾಕತ್ತಿದ್ರೆ ನಾವು ಒಂದು ನಿಮಿಷ ಅದು ಕೊಳ್ಳ ಇತಿಹಾಸ. ಸಾಕ್ಷಿ ಗುಡ್ಡೆ ಕೊಡ್ತೀನಿ. ಅದ್ಭುತವಾದಂತ ಮಾತನ್ನು ಮಾತಾಡೋರು ಕೇಂದ್ರ ಸಚಿವರು ಆಟೋ ಸ್ಟ್ಯಾಂಡ್ ಉದ್ಘಾಟನೆ ಮಾಡ್ತಾರೆ. ಕಟ್ಟ ಕಡೆಯ ಕಾರ್ಯಕರ್ತನ ನೋವನ್ನು ಗೊತ್ತಿರ್ತಕ್ಕಂಥವ್ರು ಯಾರಾದ್ರಾದ್ರೆ ಆ ಕೆಲಸ ಮಾಡೋದು. ದೌಲತ್ ಮಾಡೋರು ಎಂದೂ ಕೂಡ ಜನಗಳ ಮಧ್ಯಕ್ಕೆ ಬರೋದಿಲ್ಲ. ಅಲ್ಲಿ ಕೂತಿರ್ತಾರೆ, ಎಲ್ಲಿ ಕೃಷ್ಣದಲ್ಲಿ ಕೂತ್ಕೊಂಡು ಕೈಗಡ ಯಾವನವನು ಅಂತ ಹೇಳ್ತಾರೆ. ಈ ಪರಿಸ್ಥಿತಿ ನಮಗಿಲ್ಲ. ನಮ್ಮ ಕಾರ್ಯಕರ್ತರು ಮುಖ್ಯ, ನಮ್ಮ ಪ್ರಾಣ ನಮ್ಮ ಕಾರ್ಯಕರ್ತರು. ಆಗಲೇ ನಮ್ಮ ಮನೆಯ ಇವರು ಕೂಡ ಇನ್ನು ಕೆಲವಿದೆ ಹೇಳ್ತಿದ್ದಾರೆ. ಅವರು ತಾತ ಮೊಮ್ಮಗ ಇದೆಲ್ಲ ಇದು ಒಂದು 1000 ಸತಿ ಮಾತಾಡಿದ್ದೀವಿ. ಇತಿಹಾಸ ತಗೊಂಡ್ರೆ ಅದನ್ನ ಹುಟ್ಟಾಕ್ದವ್ರೆ ಮಹಾಪುರುಷರು ನೀವೇನೆ. ಆಮೇಲೆ ನಮ್ಮ ಕುಟುಂಬದಲ್ಲಿ ಸಿದ್ದರಾಮಯ್ಯನ ಮಗ ಎಲೆಕ್ಷನ್ ಗೆದ್ದು ಬಂದ್ರ ಅವರೇ ಹೇಳ್ಬೇಕು ನನಗೆ. ನಮ್ಮ ಕುಟುಂಬದಲ್ಲಿ ಎಲ್ಲರನ್ನೂ ಕೂಡ ಎಲೆಕ್ಷನ್ ನಿಲ್ಸಿದ್ದೀವಿ, ಸೋತಿದ್ದೀವಿ ನಾವು. ನಿಜ, ಜನಗಳು ಇಷ್ಟ ಎಲ್ಲ ಸೋಲ್ಸಿದ್ದಾರೆ. ಹೇಳ್ತಿದ್ದೀನಿ, ಅದನ್ನೇ ಹೇಳ್ತಿದ್ದೀನಿ. ನಿಮಗೆ ಇಷ್ಟ ಆಗಲಿಲ್ಲ ಅಂತಂದ್ರೆ ಇವತ್ತು ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ರಾಜ್ಯದ ಕಟ್ಟ ಕಡೆಯ ಕಾರ್ಯಕರ್ತನ ತಲುಪೋ ತನಕ ಕೂಡ ಬಿಟ್ಟಿದ್ದೀವಿ. 110 ಕ್ಷೇತ್ರಗಳು ಓಟ್ ಬರ್ಲಿ, ಸೋತಿದ್ದೀವಿ, ಏನು ತೊಂದರೆ ಇಲ್ಲ. ಜನ ತೀರ್ಮಾನ ಮಾಡ್ತಾರೆ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ಜನಗಳ ಮುಂದೆ ಇಡ್ತಾ ಇದ್ದೀವಿ. ಯಾವತ್ತು ಕಾರ್ಯಕರ್ತನ ಯಾವ ಪಕ್ಷ ಕಡೆಗಣಿಸುತ್ತೋ ಹೇಳಿದ್ರಲ್ಲ, ಯಾವ್ದೋ ಆಟೋ ಸ್ಟ್ಯಾಂಡ್ ಅಂತೇಳಿ. ಆಟೋಗಳಿಲ್ಲ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಒಂದು ಹೆಜ್ಜೆ ನೀವು ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ. ಕಡೆಗಣಿಸಬೇಡಿ ಅಂತ ಅವ್ರನ್ನ ಯಾವುದೇ ಕಾರಣಕ್ಕೂ. ಮತ್ತೆ ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ, ಇವ್ರಿಗೆ ಹಗಲು ರಾತ್ರಿ ಯಾರ ಮೇಲೂ ಭಯ ಇಲ್ಲ. ದೇವೇಗೌಡರು ಕುಮಾರಸ್ವಾಮಿ ಹೆಸರು ಹೇಳಿದ್ರೆ ನೋಡಿ ಡಿಬೇಟ್ ಎಷ್ಟು ಚೆನ್ನಾಗಿ ಆಗ್ತಾ ಇತ್ತು. ಯಾಕೆ ಅಂತಂದ್ರೆ ಇವ್ರು ಮಾಡ್ತಿರೋ ತಪ್ಪುಗಳನ್ನ ನಾವು ಬೇರೆ ಸಮೇತ ತೆಗೆದು ಜನಗಳ ಮುಂದೆ ಇಟ್ಟಿದ್ದೀವಿ. ಅವ್ರಿಗೆ ಅದಾಗಲ್ಲ, ಅರಗಿಸ್ಕೊಳ್ಳೋ ಶಕ್ತಿ ಇಲ್ಲ. ಇರ್ಲಿ, ಆ ಭಯ ಇರ್ಲಿ. ಮೊನ್ನೆ ಆಮ್ ಆದ್ಮಿ ವಕ್ತಾರರು ಕೂಡ ಒಂದು ಮಾತು, ಒಳ್ಳೆ ಮಾತು ಹೇಳ್ತಿದ್ರು ಅವರು. ನಮ್ಗೆ ಯಾಕೆ RSS ಸೆಷನ್ ಕೊಡಲ್ಲ ಅಂತ ಹೇಳಿ. ಹೋಗಿ ನಿಮ್ ಕಷ್ಟಗಳು ಹೇಳ್ಕೊಳ್ಳಿ, ಸೆಷನ್ ಮಾಡ್ತಾವ್ರು ಇರೋದೇ. ಒಂದು ನಿಮಿಷ ಮಾರ್ಗದರ್ಶನ ಬೇಕು ಅಂತ ಯಾರಾದ್ರೂ ಕೂಡ ಹಿರಿಯರಾದಾಗ ಆಗಿರ್ತಕ್ಕಂಥವ್ರು ಮಾರ್ಗದರ್ಶನ ನೀಡ್ತಾರೆ. ಹೋಗಿ ನೀವು ಮಾರ್ಗದರ್ಶನ ನೀಡಿದಾಗ ಹೇಳಿಕೆ ಕೊಟ್ರೆ ಸಂತೋಷ. ನೀವು ಹೋಗಿಲ್ಲ, ಅವ್ರು ಕೊಟ್ಟಿಲ್ಲ, ಇಷ್ಟೇ. ನಾವು ಕೂಡ ಹೋಗಿಲ್ಲ, ನಮಗೆ ಕೊಟ್ಟಿಲ್ಲ. ಹೋದ್ರೆ ಕೊಡ್ತಾರೆ. ಬಟ್ ಆದ್ರೆ ಒಂದು ಮಾತು ಹೇಳ್ತಿದ್ದೀನಿ ಸರ್, ಸಂಪೂರ್ಣವಾಗಿ ಬಣ ರಾಜಕೀಯ ಆಗಿರ್ತಕ್ಕಂಥದ್ದು ಕಾರಣ ಏನು ಅಂತಂದ್ರೆ ದುಡಿದಿರ್ತಕ್ಕಂಥವ್ರಿಗೆ ಸಿಕ್ಕಿಲ್ಲ. ಅವ್ರು ಯಾವತ್ತೇನು ಅಗ್ರಿಮೆಂಟ್ ಆಗಿದೆ, ಅಗ್ರಿಮೆಂಟ್ ವಿಷಯದಲ್ಲಿ ಇವತ್ತು ಕೂಡ CM ಮಗ ಹೇಳ್ತಾರೆ, ನಮ್ಮ ತಂದೆಯವರ 5 ವರ್ಷ ಮುಖ್ಯಮಂತ್ರಿಗಳು ಅಂತೇಳಿ. ಇವ್ರು ನೋಡಿದ್ರೆ ಹಗಲು ರಾತ್ರಿ ಹೇಳ್ತಾರೆ. ಈಗ ಒಂದು ಬಣ ಬಾಲಕೃಷ್ಣ ಆಗಿರ್ಬೋದು, ಶಿವಗಂಗಾ ಅವರಾಗಿರ್ಬೋದು, ಅಥವಾ ನಮ್ಮ ಇವರು ಚಂದ್ರಸ್ವಾಮಿ, ಇವರೆಲ್ಲ ಒಂದು ಸೈಡು, ಇವರೆಲ್ಲ ಒಂದು ಸೈಡು ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಕೊಡೋದಿಲ್ಲ ಅಧಿಕಾರನ. ಹಾಗಾದ್ರೆ ದುಡಿದಂತವ್ರಿಗೆ ನಿಮ್ಮಲ್ಲಿ ಬೆಲೆ ಇಲ್ಲ ಅಂತಕ್ಕಂಥದ್ದು ರಾಜ್ಯದ ಸ್ಪಷ್ಟವಾಗಿ ಹೇಳಿ, ಆಡಳಿತ ನಡ್ಸಕ್ಕಾಗ್ದೇನೆ ದಿನ ಬೆಳಗಾದ್ರೆ ನಾವು
ಒಳ ಜಗಳ ಮಾಡ್ಕೊಂಡು ಜನಗಳನ್ನ ಡೈವರ್ಟ್ ಮಾಡ್ತೀವಿ, ಅಭಿವೃದ್ಧಿನ ಶೂನ್ಯ ಮಾಡ್ತೀವಿ ಅಂತಕ್ಕಂಥದ್ದು ಒಪ್ಕೋಬೇಕು ಅಂತಕ್ಕಂಥದ್ದು ಸ್ಪಷ್ಟ. ಓಕೆ ಅನಿಲ್ ನಾಚಪ್ಪ ಅವರೇ, ಗಮನಿಸಿದ್ರಿ ಈ ಜಟಾಪಟಿ, ಈ ಪವರ್ ಶೇರಿಂಗ್ ವಿಚಾರ ಎಲ್ಲಿ ತನಕ ಹೋಗ್ಬೋದು? ಸಾಲ್ವ್ ಆಗುತ್ತಾ? ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ? ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ 2 ತಿಂಗಳು ಹೋಗ್ಬೋದು ಮುಂದಕ್ಕೆ. ನೀವು ಕೇಳಿದ ಎಲ್ಲಿ ತನಕ ಹೋಗ್ಬೋದು ಅಂತ, ಇನ್ನೊಂದು 2 ತಿಂಗಳು ಮುಂದಕ್ಕೆ ಹೋಗ್ಬೋದು ಅಂತ. ಅಂದ್ರೆ ಈ ಗಲಾಟೆಗಳಾಗುತ್ತೆ, ಇಲ್ಲಾಂದ್ರೆ ನವೆಂಬರ್ ತನಕ ಇಷ್ಟೇ ಆಗುತ್ತೆ ನವೆಂಬರ್ ತನಕ ವಾಲ್ಮೀಕಿ ಸಿದ್ದರಾಮಯ್ಯ ಸಾಹೇಬ್ರು ಏನು ಹೇಳಿದ್ದಾರೆ ಅಂದರೆ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅತಿ ಹೆಚ್ಚಾಗಿ ಅತಿ ಹೆಚ್ಚು ವರ್ಷ ಮುಖ್ಯಮಂತ್ರಿ ಆಗಿರೋದು ನಾನೇ ಅಂತ ಒಂದಿನ ಕಂಟಿನ್ಯೂ ಮಾಡಿಬಿಟ್ರೆ ಇವ್ರಿಗೆ ಕೊಡ್ಬೋದು ಅನಿಸುತ್ತೆ. ಇಲ್ಲ ಅಂದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 2 ಓಳಾಗೋದ್ರಲ್ಲಿ ಯಾವುದೂ ಸಂಶಯಗಳಿಲ್ಲ. ಯಾಕಂದರೆ ಈಗಾಗಲೇ ಇದು ನಮಗೆ ಗೊತ್ತಾಗಿರೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರೋವಂಥದ್ದು, ಏನು ಸಚಿನ್ ಪೈಲಟ್ ಆಗಿರ್ಬೋದು, ಇವ್ರನ್ನೆಲ್ಲ ಕಳ್ಕೊಂಡಿರೋದು ಕಾಂಗ್ರೆಸ್ ಪಕ್ಷ ಇದೇ ರೀತಿಯಲ್ಲಿ. ಅವರಿಗೆ ಆ ಸಮಯದಲ್ಲಿ ಏನನ್ನು ಸಂದಬೇಕಾಗಿತ್ತು ಅದು ಆಗಲಿಲ್ಲ. ಇವತ್ತು ಮೈನಸ್ ಡಿ ಕೆ ಶಿವಕುಮಾರ್ ಆದರೆ ಕಾಂಗ್ರೆಸ್ ಎಷ್ಟು ಮತಗಳನ್ನ ಪಡೆಯುತ್ತೆ ಅನ್ನೋದು ಮುಖ್ಯವಾಗುತ್ತೆ. ಇವತ್ತು ಮೈನಸ್ ಡಿ ಕೆ ಶಿವಕುಮಾರ್ ಅವರಾದರೆ ಅದೇ 80 ಅಂತ ಏನು ಹೇಳ್ತಿದ್ರಲ್ಲ, ಈಗ ತಾನೇ ದರ್ಶನ್ ಅವರು ಒಂದು ಮಾತು ಹೇಳಿದರು, ಕಾಂಗ್ರೆಸ್ ಪಕ್ಷ ಹೀನಾಯ ಸ್ಥಿತಿಯಲ್ಲಿದ್ದಾಗ ಯಾರಿಗೂ ಅಧ್ಯಕ್ಷ ಬೇಡ ಅಂದಾಗ ಡಿ ಕೆ ಶಿವಕುಮಾರ್ ಅವರು ಬಂದಿದ್ರು ಅಂತ. ಆದರೆ ಯಾರಿಗೂ ಬೇಡ ಅನ್ನೋಂಥ ಸ್ಥಾನನ ಅದು ಕಾಂಗ್ರೆಸ್ ಪಕ್ಷದ ಒಬ್ಬ ರಾಜ್ಯಾಧ್ಯಕ್ಷ ಆಗ್ಬೇಕನ್ನೋದು ಯಾರಿಗಾದ್ರೂ ಕೊಡ್ತೀನಿ ಅಂತ ನನಗೆ ಬೇಡ, ನಾನು ನೋಡ್ಕೊಳಕ್ಕಾಗೋದಿಲ್ಲ ಅನ್ನೋಂಥ ಸ್ಥಾನನ, ಅದನ್ನು ಮುಖ್ಯ ನೋಡಬೇಕು. ಇವತ್ತು ವಿತೌಟ್ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಎಷ್ಟು ಸೀಟ್ಗಳು ಬರ್ಬೋದು? ಒಂದೊಂದು ದಿನ ಏನು ಬಿ ವೈ ಯಡಿಯೂರಪ್ಪನವರು ಬಿಟ್ಟೋದಾಗ BJPಯ ಪರಿಸ್ಥಿತಿ ಏನಾಯ್ತಲ್ವಾ, ಅದೇ ಕಾಂಗ್ರೆಸ್ಸಿಗೂ ಬರುತ್ತೆ. ನಮ್ಮಂಥ ಚಿಕ್ಕ ಪಕ್ಷಗಳು ಸೇರಿ, ಸಾಹೇಬ್ರಿಗೂ ಸೇರಿ ಹೇಳ್ತಿರೋದು, ನಮ್ಮ ದೇಶ ಹೇಳಿದ್ವಿ ಸರ್, ಏನು ತೊಂದರೆ ಇಲ್ಲ. ಪಕ್ಷ ಚಿಕ್ಕದಲ್ಲ, ನಮ್ಮ ಸಾಧನೆ ದೊಡ್ಡದು. ನಮಗೆ ಒಗ್ಗಟ್ಟಾಗಿರ್ತಕ್ಕಂಥ ಶಕ್ತಿ ಒಂದು ಲಾಸ್ಟ್ ಮಾತು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ JDS ಸಹ ಏಕಾಂಗಿಯಾಗಿ ಚುನಾವಣೆ ಸ್ಪರ್ಧಿಸಿದ್ರೆ ನಮಗೂ ಒಂದಿನದಲ್ಲಿ ಅವಕಾಶ ಬರ್ಬೋದು, ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಒಂದಿನ ರಾಜ್ಯ ಆಳ್ಬೋದು ಅಂತೇಳಿ. ಗಮನಿಸಿದ್ರಿ ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನು ಮಾಡಿದ್ವಿ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ವಕ್ತಾರರಾಗಿರುವಂತಹ ಅನಿಲ್ ನಾಚಪ್ಪ ಅವರು, JDS ವಕ್ತಾರರಾಗಿರುವಂತಹ ನಾಗೇಂದ್ರ ಬಾಬು ಪ್ರಸಾದ್ ಅವರು, ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರು, ಹಾಗೆಯೇ BJP ವಕ್ತಾರರಾಗಿರುವಂತಹ ಉತ್ಕರ್ಷ್ KS ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ಪವರ್ ಶೇರಿಂಗ್ ವಿಚಾರ, ಸೆಪ್ಟೆಂಬರ್ ಕ್ರಾಂತಿ, ಇದೆಲ್ಲವೂ ಕೂಡ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾರೇ ಮುಖ್ಯಮಂತ್ರಿ ಆಗಲಿ, ಯಾರೇ ಸಚಿವರಾಗಲಿ, ಆದರೆ ರಾಜ್ಯದ ಜನ ಬಯಸೋದು ಒಳ್ಳೆ ಆಡಳಿತವನ್ನ ಕೊಡ್ಲಿ ಅಂತೇಳಿ. ಸದ್ಯ ಆಡಳಿತ ಮಾಡ್ತಾ ಇರುವಂಥ ಪಕ್ಷ ಕಾಂಗ್ರೆಸ್ ಕೊಡ್ತಾ ಇದೆಯಾ, ಅದನ್ನು ವಿರೋಧ ಪಕ್ಷ BJP JDSನವರು ಪ್ರಶ್ನೆಯನ್ನ ಮಾಡ್ತಾ ಇದ್ರ, ಇದು ಕೂಡ ಇರುವಂಥ ಗೊಂದಲ. ಒಟ್ಟಿನಲ್ಲಿ ಒಳ್ಳೆ ಆಡಳಿತವನ್ನ ಕೊಟ್ಟು, ಒಳ್ಳೆ ಯೋಜನೆಗಳನ್ನ ಕೊಟ್ಟು, ಜನರನ್ನ ಒಳ್ಳೆ ರೀತಿಯಾಗಿ ನೋಡ್ಕೊಂಡ್ರೆ ಜನರು ಕೂಡ ಖುಷಿಯಾಗಿರ್ತಾರೆ ಅಂತ ಹೇಳ್ತಾ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.